ಅಲಿವ ಸುಖಗಳು ಕಂಡು ನಲಿವ ಸುಖಗಳು ಯಾವ ಚಿಕ್ಕ ಹಳೆಯ ಗೀತವಾದರೇನು ಅದನ್ನೇ ಹೇಳು ನಲಿಯುವೆ ಕೇಳಿ ನಲಿಯುವೆ ಹಳೆಯ ವೀಣೆ ಯಾದರೇನು ಶ್ರುತಿಗೆ ಹೊಂದಿದಂತೆ ಮಧುರ ನುಡಿಯ ನುಡಿಸೆ ಸಾಲದೆ ಹಳೆಯ ವೀಣೆ ಯಾದರೇನು ಶ್ರುತಿಗೆ ಹೊಂದಿದಂತೆ ಮಧುರ ನುಡಿಯ ನುಡಿಸೆ ಸಾಲದೆ ರಾಗರಸಗಳೊರತೆ ಮೂಡಿ ಹೃದಯದ ಅನುಭವಗಳ ಹಾಡಿ ಕೇಳಲಾತ್ಮನಲಿಯದೆ ಕೇಳಲಾತ್ಮನಲಿಯದೆ ಯಾವ ಚಿಕ್ಕ ಹಳೆಯ ಗೀತವಾದರೇನು ಅದನ್ನೇ ಹೇಳು ಕೇಳಿ ನಲಿಯುವೆ ಕೇಳಿ ನಲಿಯುವೆ ಕೇಳಿ ನಲಿಯುವೆ. ಸಂಶೋಧಕರನ್ನು ಅಧ್ಯಾಪಕರನ್ನು ತರಬೇತಿಯಲ್ಲಿ ಪಾಲ್ಗೊಳ್ಳುತ್ತಿರುವ ಸರ್ವರನ್ನು ಸ್ವಾಗತಿಸುವುದಕ್ಕಾಗಿ ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾಗಿರುವ ಪ್ರೊಫೆಸರ್ ಸೋಮಣ್ಣ ಪೊಂಗಳ್ಳಿಯವರನ್ನು ವೇದಿಕೆಗೆ ಆಹ್ವಾನಿಸಿದ್ದಾರೆ. ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ, ಭಾರತೀಯ ಭಾಷಾ ಸಂಸ್ಥಾನ, ಉನ್ನತ ಶಿಕ್ಷಣ ಇಲಾಖೆ, ಶಿಕ್ಷಣ ಸಚಿವಾಲಯ, ಭಾರತ ಸರ್ಕಾರ, ಮಾನಸ ಗಂಗೋತ್ರಿ ಹಾಗೂ ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆ, ಮಂಗಳೂರು ವಿಶ್ವವಿದ್ಯಾನಿಲಯ, ಮಂಗಳ ಗಂಗೋತ್ರಿ ಸಹಯೋಗದಲ್ಲಿ ನಡೀತಾ ಇರುವಂತಹ ಈ 2 ದಿನಗಳ ತರಬೇತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕೆ ಆಗಮಿಸಿರುವಂತಹ ನಾಡಿನ ಹೆಸರಾಂತ ರಾಜಕೀಯ ಚಿಂತಕರು, ಸಂವಿಧಾನವನ್ನು ಓದಿಕೊಂಡಿರುವಂತಹವರು, ನನ್ನ ನೆಚ್ಚಿನ ಪ್ರಾಧ್ಯಾಪಕರು ಹಾಗೂ ನಮ್ಮ ವಿಶ್ವವಿದ್ಯಾನಿಲಯದ, ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳೂ ಆಗಿರುವಂತಹ ಪ್ರೊಫೆಸರ್ PL ಧರ್ಮಸರ್ ಅವರನ್ನು ತಮ್ಮೆಲ್ಲರ ಪರವಾಗಿ ಹಾಗೂ ಈ 2 ಸಂಸ್ಥೆಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಯುವಜನ ನಿರ್ದೇಶಕರು, ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ, ಮೈಸೂರು, ಪ್ರೊಫೆಸರ್ MN ತಳವಾರ್ ಸರ್ ಅವರನ್ನು 2 ಸಂಸ್ಥೆಗಳ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪರವಾಗಿ ಗೌರವದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್. ಹಾಗೆ ಇವತ್ತಿನ ಮುಖ್ಯ ಅತಿಥಿಗಳು ನಾಡಿನ ಹೆಸರಾಂತ ವಿದ್ವಾಂಸರು, ಈ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು, ಹಿರಿಯ ವಿದ್ವಾಂಸರು, ನಾಡಿನಾದ್ಯಂತ ಉಪನ್ಯಾಸ ಕಾರ್ಯಕ್ರಮಗಳನ್ನು ನೆರವೇರಿಸಿರುವಂತಹವರು, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿದ್ದಂತಹವರು, ಹಳಗನ್ನಡದ ಕಾವ್ಯಗಳ ಬಗೆಗೆ ಹಲವು ಉತ್ತಮವಾದಂತಹ ಕೃತಿಗಳನ್ನು ರಚನೆ ಮಾಡಿರುವಂಥವರು, ಹಿರಿಯರು ಆದಂತಹ ಪ್ರೊಫೆಸರ್ AV ನಾವಡ ಸರ್ ಅವರನ್ನು ಕೂಡ ನಾನು ಈ 2 ಸಂಸ್ಥೆಗಳ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪರವಾಗಿ, ಹಾಗೆ ಇಲ್ಲಿ ಉಪಸ್ಥಿತಿಯನ್ನು ನೀಡಿರುವಂತಹ ಶಾಸ್ತ್ರೀಯ ಕನ್ನಡ ಅಧ್ಯಯನ ಸಂಸ್ಥೆಯ ಈ ಕಾರ್ಯಕ್ರಮದ ಸಂಯೋಜಕರಾಗಿರುವಂತಹ ಡಾಕ್ಟರ್ ಮಾಲಿನಿ ಮೇಡಮ್ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ವಿಭಾಗದ ಪ್ರೊಫೆಸರ್ ನಾಗಪ್ಪ ಗೌಡ ಸರ್ ಹಾಗೂ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು, ಡಾಕ್ಟರ್ ಮಾಧವ ಅವರು,
ಇಲ್ಲಿ ನೆರೆದಿರುವಂತಹ ಇತರ ಪ್ರಾಧ್ಯಾಪಕ ಬಂಧುಗಳನ್ನು ನಾನು ಈ ಎರಡು ಸಂಸ್ಥೆಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲ ಸಂಶೋಧಕರು ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಸಂಶೋಧಕರನ್ನ ಎಲ್ಲೆಲ್ಲಿಂದ ಬಂದಿದ್ದಾರೆ? ನಮ್ಮ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಪೆರಿಯ ಕಾಸರಗೋಡು ಹಾಗೂ ಕಾಸರಗೋಡಿನಿಂದ ಸಂಶೋಧನಾ ವಿದ್ಯಾರ್ಥಿಗಳು ಆಗಮಿಸಲಿದ್ದಾರೆ. ಹಾಗೆ ಉಪ್ಪಿನಂಗಡಿಯಿಂದ ಹಾಗೂ ಉಡುಪಿ ಹಾಗೂ ಮಂಗಳೂರಿನಿಂದ ಬರುವಂತಹ ಈಗ ಬಂದು ಸೇರಿರುವಂತಹ ಸಂಶೋಧಕರು ಹಾಗೂ ನಮ್ಮ ಉಪನ್ಯಾಸಕ ಬಂಧುಗಳನ್ನು ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಸಂಸ್ಥೆ ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತಹ ಒಂದು ಯೋಚನೆಯನ್ನು ಇಟ್ಟುಕೊಂಡಾಗ ಶಾಸ್ತ್ರೀಯ ಕನ್ನಡ ಈ ಕಾರ್ಯಕ್ರಮ ನಮ್ಮ ವಿಭಾಗದಲ್ಲಿ ನಡೀಬೇಕು ಅನ್ನುವಂತಹ ಆಸೆಯನ್ನು ವ್ಯಕ್ತಪಡಿಸಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅವರು ಒಲವನ್ನು ತೋರಿಸಿದರು. ಬಹುಶಃ ಕನ್ನಡ ಸಾಹಿತ್ಯದ ಆರಂಭ ಕಾಲಘಟ್ಟದಿಂದಲೂ ಕೂಡ BM ಶ್ರೀಯವರ ಮೊದಲುಗೊಂಡು BM ಶ್ರೀಕಂಠಯ್ಯನವರು, ತೀನಂ ಶ್ರೀಕಂಠಯ್ಯನವರು, DN ನರಸಿಂಹಾಚಾರ್ಯರು, ಹಾಗೆ SV ಪರಮೇಶ್ವರ ಭಟ್ಟರು, ಅವರ ಹಿರಿಯ ತಲೆಮಾರಿನ ಎಲ್ಲರೂ ಕೂಡ ಕುವೆಂಪುವಾದಿಯಾಗಿ ಎಲ್ಲರೂ ಹಳಗನ್ನಡದ ಬಗೆಗೆ ಬಹಳ ಪ್ರೀತಿಯನ್ನು ಇಟ್ಟುಕೊಂಡಂತಹವರು. ಅದರ ತರುವಾಯದ ತಲೆಮಾರು ಸಂಶೋಧನೆಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿದಂಥದ್ದು. R ನರಸಿಂಹಾಚಾರ್ಯರು, ಗೋವಿಂದ ಪೈಗಳು, ಪ್ರೊಫೆಸರ್ ಮುಳಿಯ ತಿಮ್ಮಪ್ಪಯ್ಯನವರು ಮೊದಲಾದಂತಹ ಹಿರಿಯರು ಹಳಗನ್ನಡ ಕಾವ್ಯಗಳನ್ನು ಓದಿ ಅದರ ವ್ಯಾಖ್ಯಾನವನ್ನು ಮಾಡುವಂತಹ ಕೆಲಸಕ್ಕೆ ತೊಡಗಿದಂತಹವರು. ಮೈಸೂರಿನ ಕನ್ನಡ ವಿಭಾಗದ ಹಾಗೂ ಮಂಗಳೂರಿನ ಕನ್ನಡ ವಿಭಾಗ, ಧಾರವಾಡದ ಕನ್ನಡ ವಿಭಾಗದ ಹಲವು ಪ್ರಾಧ್ಯಾಪಕರುಗಳು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ MM ಕಲಬುರ್ಗಿಯವರು, ಹಂಪ ನಾಗರಾಜಯ್ಯನವರು, GS ಶಿವರುದ್ರಪ್ಪನವರು, TV ವೆಂಕಟಾಚಲ ಶಾಸ್ತ್ರಿಯವರು, ಸುಜನಾ ಅವರು, ಡಾಕ್ಟರ್ ರಾಮೇಗೌಡರು, GS ನಾಯಕರು, S ನಂಜುಂಡಯ್ಯನವರು, K ರಾಘವೇಂದ್ರ ರಾಯರು, ನಮ್ಮ BS ಸಣ್ಣಯ್ಯ ಅವರು, HM ಚೆನ್ನಯ್ಯ ಮೊದಲಾದಂತಹ ಹಲವು ವಿದ್ವಾಂಸರುಗಳು, ನನಗೆ ಪಾಠವನ್ನು ಮಾಡಿದಂತಹ D ವಿಜಯ ದರ್ಬೆ ಗದಾಯುದ್ಧವನ್ನು ಬೋಧನೆ ಮಾಡಿದಂತಹವರು, GH ನಾಯಕರು, ಪೋಲಂಕಿ ರಾಮಮೂರ್ತಿಯವರು ಬರೆದಂತಹ ಒಂದು ಕನ್ನಡದ ಪದ್ಯವನ್ನು ಕುರಿತಾಗಿ ರನ್ನನ ಗದಾಯುದ್ಧವನ್ನು ಕುರಿತು ಅವರು ಹೇಳಿದಂತಹ ಕಂದ ನಿನ್ನ ತಾಯಿ ಬಂದು ಬೆಸಗೊಂಡೊಡೆ ಅದೇನೆಂದು ಮರುಮಾತು ಗೊಡುವೆಂ ಕೊಂದರ್ ಕೌಂತೇಯರ್ ಎಂದು ಬೆಸಗೊಳ್ಳಲೆ. ಈ ಪದ್ಯದ ಅರ್ಥವನ್ನು ಪೋಲಂಕಿಯವರು, ಸೀತಾಯಣವನ್ನು ಬರೆದಂತಹ ಪೋಲಂಕಿ ರಾಮಮೂರ್ತಿಯವರು, ಪ್ರೊಫೆಸರ್ ಇಂಗ್ಲಿಷ್ ಪ್ರಾಧ್ಯಾಪಕರು ಮೈಸೂರು ವಿಶ್ವವಿದ್ಯಾನಿಲಯ, ಅವರು ಬರೆದಂತಹ ಆ ಕಂದ, ಕೊಂದ, ಕೌಂತೇಯರ್ ಈ ಶಬ್ದಗಳ ಕುರಿತಾದಂತಹ ವಿವರಣೆಯನ್ನು GH ನಾಯಕರು ಬದಲಾಯಿಸಿ, ಅಂದರೆ ತಪ್ಪು ಆಗಬಾರ್ದು ಹಳಗನ್ನಡ ಕಾವ್ಯದ ಓದು ಅನ್ನೋದನ್ನು ಒಂದು ಪದ್ಯದ ವಿಮರ್ಶೆ ಅಂತ ಹೇಳಿ ಅವರು ವಿಶೇಷವಾದಂತಹ ವಿಮರ್ಶೆಯನ್ನು ಮಾಡಿದ್ದಾರೆ. ರನ್ನನ ಗದಾಯುದ್ಧವನ್ನು ಕುರಿತಾದಂತಹ ಒಂದು ಪದ್ಯ. ಆ ವ್ಯಾಖ್ಯಾನಗಳು, ಆ ವಿಮರ್ಶೆಗಳು ನಮಗೆ ಬಹಳ ಮುಖ್ಯ ಆಗ್ತವೆ. ವೆಂಕಟಾಚಲ ಶಾಸ್ತ್ರಿಗಳು ಬಹಳ ಪ್ರಕಾಂಡ ಪಂಡಿತರು. ಅದೇ ರೀತಿ ಅಲ್ಲಿ ಇದ್ದಂತಹ ಡಾಕ್ಟರ್ ರಾಮೇಗೌಡರು ಕುವೆಂಪು ಅವರ ಕುರಿತಾದಂತಹ ಎಲ್ಲ ಕೃತಿಗಳನ್ನು, ಕುವೆಂಪು ಅವರು BM ಶ್ರೀಯವರು ಹೊಸಗನ್ನಡದವರಾದರೂ ಕೂಡ ಹಳಗನ್ನಡ ಪಠ್ಯಗಳನ್ನು ಬರೆದಿದ್ದಾರೆ. BM ಶ್ರೀ ಗದಾಯುದ್ಧಂ ನಾಟಕವನ್ನು ಬರೆದಿದ್ದಾರೆ, ಅಶ್ವತ್ಥಾಮನ್ ನಾಟಕವನ್ನು ಬರೆದಿದ್ದಾರೆ. ಅದೇ ಕುವೆಂಪು ಅವರು ಅದೇ ಮಾರ್ಗವನ್ನು ಅನುಸರಿಸಿ ಶೂದ್ರ ತಪಸ್ವಿ, ಅದು ಹಳಗನ್ನಡದ ಭಾಷೆಯಲ್ಲೇ ಬಂದಿರುವಂಥದ್ದು, ಬೆರಳಿಗೆ ಕೊರಳ್ ನಾಟಕವನ್ನು ಬರೆದಿರುವಂಥದ್ದು. ಇವೆಲ್ಲವೂ ಕೂಡ ನಮಗೆ ಒಂದರ್ಥದಲ್ಲಿ ವಿಶೇಷವಾದಂತಹ ಒಂದು
ಆಸಕ್ತಿಯನ್ನು ಮೂಡಿಸೋದಕ್ಕೆ ಕಾರಣ ಆಗುತ್ತೆ. ಇವತ್ತಿನ ದಿನದಲ್ಲಿ ಕನ್ನಡ ಸಂದರ್ಭದಲ್ಲಿ, ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಹಳಗನ್ನಡ ಅಳಿತಾ ಇದೆಯೇನೋ ಅನ್ನುವಂತಹ ಆತಂಕ ಯಾವತ್ತಿಗೂ ಕೂಡ ಇದೆ. ಕನ್ನಡವೇ ಅಳಿತಾ ಇದೆ ಎನ್ನುವಂತಹ ಆತಂಕದ ಇರುವಂತಹ ಸಂದರ್ಭದಲ್ಲಿ ಇನ್ನು ಹಳಗನ್ನಡವನ್ನು ಉಳಿಸಬೇಕಾದಂತಹ ಒಂದು ಕರ್ತವ್ಯ ನಮ್ಮೆಲ್ಲರಲ್ಲಿಯೂ ಕೂಡ ಇರಬೇಕು, ಇದೆ. ಅಂತಹ ಕೆಲಸವನ್ನು SVP ಕನ್ನಡ ಅಧ್ಯಯನ ಸಂಸ್ಥೆಯ ಜೊತೆಯಲ್ಲಿ ನಮ್ಮ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಕೇಂದ್ರ ಮಾಡ್ತಾ ಇದೆ ಅಂತ ಹೇಳ್ತಾ, ಆಗಮಿಸಿರುವ ಎಲ್ಲರನ್ನೂ ಪ್ರೀತಿಯಿಂದ ಗೌರವದಿಂದ ಸ್ವಾಗತವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಪ್ರೊಫೆಸರ್ A.V. ನಾವಡ ಸರ್ ಅವರಿಗೆ ಡಾಕ್ಟರ್ ಧನಂಜಯ ಕುಂಬ್ಳೆ ಸರ್ ಅವರು ಭೂಮಿಗೆ ಸ್ವಾಗತಿಸಿದರು. ಪ್ರೊಫೆಸರ್ M.N. ತಳವಾರ್ ಸರ್ ಅವರಿಗೆ ಡಾಕ್ಟರ್ ಮಾಧವ ಸರ್ ಅವರು ಭೂಮಿಗೆ ಸ್ವಾಗತಿಸಿದರು. ಪ್ರೊಫೆಸರ್ ಸೋಮಣ್ಣ ಸರ್ ಅವರಿಗೆ SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಂತಿಮ MA ವಿದ್ಯಾರ್ಥಿ ಪ್ರತಿನಿಧಿ ಗುಡದೀರ್ ಗೌಡ ಅವರು ಹುನಿಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಮಾಲಿನಿ N. ಅಭ್ಯಂಕರ್ ಇವರಿಗೆ ಪ್ರಥಮ MA ವಿದ್ಯಾರ್ಥಿ ಪ್ರತಿನಿಧಿ ಕುಮಾರಿ ರೇಷ್ಮಾ ಇವರು ಹುನಿಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಈ 2 ದಿನಗಳ ತರಬೇತಿ ಕಾರ್ಯಕ್ರಮದ ಕುರಿತು ಮುನ್ನೋಟದ ಮಾತುಗಳನ್ನಾಡಬೇಕೆಂದು ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಯೋಜನಾ ನಿರ್ದೇಶಕರಾಗಿರುವ ಪ್ರೊಫೆಸರ್ M.N. ತಳವಾರ್ ಸರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಉದ್ಘಾಟಕರಾದ, ಈ ಕಾರ್ಯಕ್ರಮದ ಉದ್ಘಾಟಕರಾದ ಮಾನ್ಯ ಕುಲಪತಿ ಪ್ರೊಫೆಸರ್ PL ಧರ್ಮ ಅವರೇ, ಈಗ ತಪ್ಪಾಗಲ್ಲ ಸೋಮಣ್ಣ, ಈಗ ತಪ್ಪಾಗಲ್ಲ, ಪ್ರೊಫೆಸರ್ PL ಧರ್ಮ ಅವರೇ, ನಮ್ಮ ಕೋರಿಕೆಯನ್ನು ಮನ್ನಿಸಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಮುಖ್ಯ ಅತಿಥಿಗಳ ಪ್ರೊಫೆಸರ್ A.V. ನಾವಡ ಅವರೇ, SVP ಕನ್ನಡ ಅಧ್ಯಯನ ಸಂಸ್ಥೆಯ ಮುಖ್ಯಸ್ಥರಾದ ಮಾನ್ಯ ಮಿತ್ರ ಪ್ರೊಫೆಸರ್ ಸೋಮಣ್ಣ ಅವರೇ, SVP ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಡಗೌಡ, ಡಾಕ್ಟರ್ ಧನಂಜಯ ಮತ್ತು ಡಾಕ್ಟರ್ ಮಾಧವ್ ಪೆರಾಜೆ ಅವರೇ, ಮಾಧವ್ ಅವರೇ, ಯಶಕುಮಾರ್ ಅವರೇ, ನನ್ನೊಂದಿಗೆ ಈ ಕಾರ್ಯಕ್ರಮದಲ್ಲಿ ಸಂಘಟಕರಾಗಿ ಭಾಗವಹಿಸ್ತಾ ಇರುವಂಥ ಮಾಲಿನಿ ಅಭ್ಯಂಕರ್ ಅವರೇ ಮತ್ತು ಸಂಪನ್ಮೂಲ ವಿದ್ವಾಂಸರಾಗಿ ಆಗಮಿಸಿರುವಂಥ ಪ್ರೊಫೆಸರ್ ಶಫಿ ಅಹಮದ್ ಅವರೇ, ನಮ್ಮ ಸಂಸ್ಥೆಯ ಮತ್ತೊಬ್ಬ ಸಹೋದ್ಯೋಗಿ ಮಿತ್ರ ಅಂತ ಚಂದನ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಸಾಹಿತ್ಯಾಸಕ್ತ ಬಂಧುಗಳೇ, ಒಂದು ಮಾತು ಹೇಳದೆ ಮುಂದೆ ಹೋಗೋದಕ್ಕೆ ನನಗೆ ಆಗ್ತಾಯಿಲ್ಲ. ಅದೇನು ಅಂತಂದರೆ, ಇವತ್ತು ಬೆಳಗ್ಗೆ ಈಗ ನಮ್ಮ ನಾವಡ ಸರ್ ಮತ್ತು ಧರ್ಮ ಸರ್ ಬಂದಾಗ ನಾವು ಮುಳಿ ತಿಮ್ಮಪ್ಪಯ್ಯವ್ರು ನೆನಪು ಮಾಡ್ಕೊಳ್ತಾ ಇದ್ವಿ ಮತ್ತು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ SV ಪರಮೇಶ್ವರ ಭಟ್ ಅವ್ರು ನೆನಪು ಮಾಡ್ಕೊಳ್ತಾ ಇದ್ವಿ. ಹೀಗೆ ಬೇರೆ ಬೇರೆ ಕ್ಷೇತ್ರಗಳು ನೆನಪು ಮಾಡ್ಕೊಳ್ತಾ ಇದ್ವಿ. ಯಾಕೆ ನೆನಪು ಮಾಡಿಕೊಳ್ಬೇಕು ಇವ್ರನ್ನೆಲ್ಲ ಅನ್ನೋದಕ್ಕೆ ಒಂದು ಚೌಪದಿಯನ್ನು ಮಾತ್ರ ಕೋಟ್ ಮಾಡಿ ಮುಂದೆ ಹೋಗ್ತೇನೆ ನಾನು. KC ಶಿವಪ್ಪ ಅವ್ರದ್ದು, ಎನಿತೋ ಚೇತನ ಇಲ್ಲಿ ನಡೆದಾಡಿ ಸಂಭ್ರಮದಿ ಬಿಟ್ಟು ಹೋಗಿವೆ ತಮ್ಮ ಹೆಜ್ಜೆ ಗುರುತುಗಳ, ಅವ ನರಸಿ ನಡೆದರೆ ಬದುಕು ಹಸಿರಿನ ಬಯಲು ನೆನೆ ದಿವ್ಯ ಆತ್ಮಗಳ ಮುದ್ದು ರಾಮ ಅಂತೇಳಿ. ಮಂಗಳೂರಲ್ಲಾಗಲಿ, ಬೆಂಗಳೂರಿನಲ್ಲಾಗಲಿ, ಮೈಸೂರಿನಲ್ಲಾಗಲಿ ಅಥವಾ ನಮ್ಮ ನಾಡಿನಲ್ಲಾಗಲಿ ಭಾಳ ದೊಡ್ಡ ದೊಡ್ಡ ಚೇತನಗಳು ನಡೆದಾಡಿ ತಮ್ಮ ಸಂದೇಶವನ್ನು ನಮಗೆ ಬಿಟ್ಟು ಹೋಗಿವೆ ತಮ್ಮ ಹೆಜ್ಜೆ ಗುರುತುಗಳ ಸಂದೇಶಗಳನ್ನು. ಅವ ನರಸಿ ನಡೆದರೆ ಬದುಕು ಹಸಿರಿನ ಬಯಲು, ಅವ್ರ ಹಾದಿಯಲ್ಲಿ ನಡೆದರೆ ನಮ್ಮ ಬದುಕು ಹಸಿರಿನ ಬಯಲಾಗ್ತದೆ, ಮರೆತರೆ ನಮ್ಮ ಬದುಕು ಬರಡಾಗ್ತದೆ. ನಮ್ಮ ಬದುಕು ಹಸಿರಿನ ಬಯಲಾಗಬೇಕು, ನಮ್ಮ ಬದುಕು ಬರಡಾಗಬೇಕು ಅನ್ನೋದನ್ನು ತೀರ್ಮಾನ ಮಾಡೋದು ನಮ್ಮ ಕೈಯಲ್ಲಿದೆ.
ಯಾಕೆ ಈ ಥರ ಹಿರಿಯರ ನೆನಪು ಮಾಡಿಕೊಳ್ಬೇಕು ಅಂದರೆ ನಮ್ಮ ಬದುಕು ಹಸಿರಿನ ಬಯಲಾಗಬೇಕು. ಆ ಹಸಿರಿನ ಬಯಲಾಗೋದಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾನ್ಯ ಕುಲಪತಿಗಳಾಗಲಿ ಅಥವಾ ಭಾರತೀಯ ಭಾಷಾ ಸಂಸ್ಥಾನ ಆಗಲಿ ಮಾಡ್ತಾಯಿದೆ. ಅದನ್ನು ನಾವೆಲ್ಲ ಬಳಸ್ಕೊಳ್ಬೇಕು ಅನ್ನುವಂಥದ್ದು ಮುಖ್ಯ ಉದ್ದೇಶ. ಇನ್ನು ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಬಗ್ಗೆ ಮಾತಾಡೋದಾದರೆ, ಭಾರತ ಬಹುಭಾಷೆಗಳ ನಾಡು. ಒಂದಲ್ಲ, ಇಲ್ಲಿ ಬಹುಭಾಷೆಗಳಿವೆ. ಕೆಲವು ಭಾಷೆಗಳಿಗೆ ಭಾಳ ಪ್ರಾಚೀನವಾದಂಥ ಪರಂಪರೆ ಇದೆ. ಆ ಪರಂಪರೆಗೆ ಮಾನ್ಯತೆ ಸಿಗಬೇಕಂತೇಳಿ ಭಾರತದ ಅತ್ಯಂತ ಪ್ರಾಚೀನ ಭಾಷೆ ಅಂತ ತಮಿಳರು ತಮ್ಮ ರಾಜಕೀಯ ಅಜೆಂಡಾದಲ್ಲಿ ಅದನ್ನು ಒಂದು ಮುಖ್ಯ ಅಜೆಂಡಾ ಆಗಿ ಇಟ್ಕೊಂಡು ಪ್ರತಿ ಸಾರಿ ಅವರು ಕೇಳ್ತಾಯಿದ್ರು, ತಮಿಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಿ ಅಂಥೇಳಿ. ಕೇಂದ್ರ ಸರ್ಕಾರ ಅವರ ಮಾನ್ಯತೆಯನ್ನು ಒಪ್ಪಿಕೊಂಡು ತಮಿಳಿಗೆ ಶಾಸ್ತ್ರೀಯ ಭಾಷೆಯ ಮಾನ್ಯತೆಯನ್ನು ಕೊಟ್ಟಿತು. ನಮಗಿದ್ದಕ್ಕಿದ್ದಂಗೆ ಎಚ್ಚರ ಆಯ್ತು ಅವಾಗ. ತಮಿಳಿಗೆ ಶಾಸ್ತ್ರೀಯ ಭಾಷೆ ಮಾನ್ಯತೆ ಸಿಗೋದಾದರೆ ಕನ್ನಡಕ್ಕೆ ಯಾಕೆ ಸಿಗಬಾರ್ದು ಅಂಥೇಳಿ ನಾವು ಒಂದು ಹೋರಾಟ ಮಾಡಿದ್ವಿ. ಸಣ್ಣ ಹೋರಾಟ ಅಂದರೂ ಜವರೇಗೌಡರು ಉಪವಾಸ ಕೂತ್ಕೊಂಡ್ರು ಮೈಸೂರಿನಲ್ಲಿ ಅದಕ್ಕಾಗಿ 2-3 ಸಾರಿ. ಆಗ ಕೇಂದ್ರ ಸರ್ಕಾರ ಕನ್ನಡಕ್ಕೂ ಕೂಡ 2008ರಲ್ಲಿ ಶಾಸ್ತ್ರೀಯ ಭಾಷೆಯ ಮಾನ್ಯತೆಯನ್ನು ಘೋಷಣೆ ಮಾಡಿತು. 2008. 2015ರಲ್ಲಿ ಶಾಸ್ತ್ರೀಯ ಭಾಷೆಯ ಕೇಂದ್ರ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಪ್ರಾರಂಭ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಅದು ಬೇರೆ ಬೇರೆ ಯೋಜನಾ ನಿರ್ದೇಶಕರ ಒಂದು ಮುಂದಾಳತ್ವದಡಿಯಲ್ಲಿ ಕೆಲಸಗಳನ್ನು ಮಾಡ್ತಾಯಿದೆ. ಒಂದು ಆಂತರಿಕ ಸಂಶೋಧನೆ ಕೇಂದ್ರದಲ್ಲಿ ಈಗ ಹಾಲಿ 10 ಜನ ಸಂಶೋಧಕರಿದ್ದಾರೆ. ಮತ್ತು ಕಡಿಮೆ ಇದ್ದರೆ ಈಗ 10 ಜನ ಆಗಿದ್ದಾರೆ. ನಾಳೆ ಇನ್ನೂ ಹೆಚ್ಚಿಗೆ ಆಗ್ಬೋದು. ಆಂತರಿಕ ಸಂಶೋಧನೆ, ಅವರು ಒಂದು ವರ್ಷಕ್ಕೆ ಒಂದು ರಿಸರ್ಚ್ ಟಾಪಿಕ್ ತೊಗೊಂಡು ಸಂಶೋಧನೆ ಮಾಡ್ತಾರೆ. ಅದನ್ನು ವರ್ಷದ ಕೊನೆಗೆ ಸಬ್ಮಿಟ್ ಮಾಡ್ತಾರೆ. ಅದು ಒಂದು ಆಂತರಿಕ ಸಂಶೋಧನೆ. ಇನ್ನೊಂದು ಬಾಹ್ಯ ಸಂಶೋಧನೆ ಅಂತೇಳಿ ನಾಡಿನ ಬೇರೆ ಬೇರೆ ವಿದ್ವಾಂಸರಿಂದ ಸಂಶೋಧನೆ ಯೋಜನೆಗಳನ್ನು ತರಿಸ್ಕೊಂಡು ಅದನ್ನು ಪ್ರಕಟಣೆ ಮಾಡುವಂಥದ್ದು 2 ನಿಟ್ಟಿನಲ್ಲಿ ಕೆಲಸ ಆಗ್ತಾಯಿದೆ. ಇದ್ರ ಜೊತೆಗೆ ವಿಚಾರ ಸಂಕಿರಣಗಳು, ತರಬೇತಿ ಕಾರ್ಯಕ್ರಮಗಳು ನಡೀತಾ ಇವೆ. ಅದರ ಭಾಗವಾಗಿ ಇವತ್ತೊಂದು ವಿಚಾರ ಸಂಕಿರಣ ನಡೀತಾ ಇದೆ. ಅದು ಏನಂತಂದರೆ ಕನ್ನಡ ಅಧ್ಯಾಪಕರಿಗೆ, ಕನ್ನಡ ಸಂಶೋಧಕರಿಗೆ ಪ್ರಾಚೀನ ಪಠ್ಯಗಳ ಓದು ಮತ್ತು ಸಂಶೋಧನೆ ಅಂತ. ದಯವಿಟ್ಟು ನನ್ನ ಕ್ಷಮಿಸಿ ನೀವು. ನಾನು ಕನ್ನಡದ ಬಗ್ಗೆ ಈ ಸಂದರ್ಭದಲ್ಲಿ ಆಡುವಂಥ ಮಾತುಗಳಲ್ಲ, ಯಾವಾಗಲೂ ಕೂಡ ಆಡುವಂಥ ಮಾತುಗಳು. ಮತ್ತು ನಾವೆಲ್ಲ ಕನ್ನಡಕ್ಕೆ ಬಂದಿದ್ದು ಇಲ್ಲಿ ಒಂದು ನಿಧಿ ಇದೆ, ಇಲ್ಲೊಂದು ಸಂಪತ್ತಿದೆ, ಇದನ್ನು ಪಡ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ. 8ನೇ ತರಗತಿಯಲ್ಲಿ ಓದುವಾಗ ಬೂದಿಹಾಳ್ ಅಂತ ಒಬ್ಬರು ಮೇಷ್ಟ್ರು ಭಾಳ ಚೆನ್ನಾಗಿ ಕನ್ನಡ ಮಾತಾಡ್ತಾಯಿದ್ರು. ನಾನು ಎಕನಾಮಿಕ್ಸ್ ಮಾಡ್ಬೋದಿತ್ತು, ಇಂಗ್ಲೀಷ್ ಮಾಡ್ಬೋದಿತ್ತು, ಆದರೆ ಅವೆರಡು ಬಿಟ್ಟು ಕನ್ನಡಕ್ಕೆ ಬಂದೆ. ಯಾಕಂದರೆ ಬೂದಿಹಾಳ್ ಸರಂಗೆ ಕನ್ನಡ ಕಲಿಬೇಕಂತ. ಈಗೇನಾಗಿದೆ, ಕನ್ನಡ ಭಾಳ ಕಷ್ಟ, ಕನ್ನಡ ಕಲಿಯೋದು ಭಾಳ ಕಷ್ಟ, ಅದಕ್ಕೆ ನಾವು ಬೇರೆ ಬೇರೆ ಭಾಷೆಗಳಿಗೆ ಹೋಗ್ಬೇಕಂತ. ತಾವು ದಯಮಾಡಿ ತಿಳ್ಕೊಳ್ಬೇಕು, ಬೇರೆ ಬೇರೆ ದೇಶದ ಜನ ಇಲ್ಲಿಗೆ ಬಂದು ಕನ್ನಡ ಕಲಿತು ಸೊಗಸಾಗಿ ಕನ್ನಡವನ್ನು ಬಳಸ್ಕೊಂಡು ತಮ್ಮ ಬದುಕನ್ನು ಬೆಳಗಿಸ್ಕೊಂಡಿದ್ದಾರೆ. ಅಂಥದ್ದು ಇಲ್ಲೇ ಹುಟ್ಟಿದ ನಾವು, ಕನ್ನಡದಲ್ಲೇ ಹುಟ್ಟಿದ ನಾವು, ಕನ್ನಡ ಕಷ್ಟ ಅಂದರೆ ಹೇಗೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇದು ಒಂದು ವ್ಯಾಪಕವಾದಂಥ ಸೋಂಕು ರೋಗದ ಹಾಗೆ ಹರಡಿಬಿಟ್ಟಿದೆ. ಎಲ್ಲರೂ ಕೇಳರಿ, ಕನ್ನಡ ಕಷ್ಟ, ಕನ್ನಡ ಕಷ್ಟ. ಅಲ್ಲಿ ವ್ಯಾಕರಣ ಕಷ್ಟ, ಅಲ್ಲಿ ಛಂದಸ್ ಕಷ್ಟ. ಏನು ಕಷ್ಟ ಅಲ್ಲ. ಫ್ಲೀಟ್ ಅವರು ಇಲ್ಲಿ ಬಂದು ಕನ್ನಡ ಕಲಿತು ಡಿಕ್ಷ್ನರಿ ತಯಾರು ಮಾಡಿದರು. ಆ ಡಿಕ್ಷ್ನರಿಯನ್ನು ಬೇಸಾಗಿಟ್ಕೊಂಡು ಕನ್ನಡ ದಿಗ್ಗಜರು ಸಾಹಿತ್ಯ ಪರಿಷತ್ನಲ್ಲಿ 8 ಸಂಪುಟಗಳು, ನಿಘಂಟುವಿನ 8 ಸಂಪುಟಗಳನ್ನು ಬರೆದರು. ಅದಕ್ಕೆ ಕನ್ನಡದ ದಿಗ್ಗಜರು ರೂಪಿಸಿದಂಥ ಸಾಹಿತ್ಯ ಪರಿಷತ್ನ 8 ನಿಘಂಟುಗಳಿಗೆ ಬೇಸ್ ಯಾವುದು ಗೊತ್ತಾ? ಕಿಟಲ್ ಅವರ ಡಿಕ್ಷ್ನರಿ. ಜರ್ಮನಿಯವರು ಕಿಟಲ್ ಕನ್ನಡ ಕಲಿತು ಕನ್ನಡ ಡಿಕ್ಷ್ನರಿ ಮಾಡ್ತಾರೆ ಅಂದರೆ ನಮ್ಮ ಕನ್ನಡಿಗರಿಗೆ ಏನಾಗಿದೆ, ನಮ್ಮದೇ ಭಾಷೆ ಅದು. ಅದಕ್ಕೆ ಮೊದಲು ತಲೆಯಿಂದ ತೆಗೆದು ಹಾಕಬೇಕು ಇದು ಕಷ್ಟ ಅನ್ನೋದನ್ನು. ಯಾವಾಗ ನಮ್ಮ ತಲೆಯಲ್ಲಿ ಕಷ್ಟ ಅಂತ ಬರ್ತದೆ, ಕಷ್ಟವೇ ಆಗ್ತದೆ. ಅದು ಸುಲಭ ಇದ್ದರೂ ಕಷ್ಟ ಆಗ್ತದೆ. ಸೈಕಾಲಜಿ ಭಾಳ ಇಂಪಾರ್ಟೆಂಟು. ನಾವು ಮಾನಸಿಕವಾಗಿ ಕನ್ನಡ ಕಷ್ಟ ಅಂತ ಒಪ್ಕೊಂಡಿದ್ದೀವಿ. ಈಗ ಕನ್ನಡ ನಮಗೆ ಸರಳ ಇದ್ದರೂ ಕಷ್ಟ ಆಗ್ತದೆ. ಅದನ್ನು ತೆಗೆದು ಹಾಕ್ಬಿಡಿ. ಈ ಎಕ್ಸ್ಟ್ರೀಮಿಟಿ ಇದೆಯಲ್ಲ, ಅತಿರೇಕವನ್ನು ಕೂಡ ನಾವು ಬಿಡಬೇಕು. ಏನು ಅತಿರೇಕ ಅಂದರೆ, ಹಳೇದು ಏನೈತಿ ರೀ, ಹಳೇದ್ರಲ್ಲಿ ಏನಿದೆ ಎಲ್ಲ ವೇಸ್ಟ್ ಅದು ಅಂತ ಅನ್ನೋದು, ಎಲ್ಲ ಹೊಸದ್ರಲ್ಲೇ ಇದೆ ಅನ್ನೋದು. ಇನ್ನು ಕೆಲವರು ಹೊಸದೆಲ್ಲ ವೇಸ್ಟ್, ಎಲ್ಲ ಹಳೇದ್ರಲ್ಲಿದೆ ಅನ್ನೋದು. ಈ ಅತಿರೇಕಗಳನ್ನು ಕೂಡ ನಾವು ಕೈ ಬಿಡಬೇಕು.
ಈ ಅತಿರೇಕಗಳಿಗೆ ಒಳಗಾದಾಗ ನಮ್ಮಲ್ಲಿ ಪೂರ್ವಾಗ್ರಹ ದೃಷ್ಟಿಕೋನ ಬೆಳೀತದೆ. ಯಾವುದೋ ಒಂದು ಪಕ್ಷದ ಪರ ಆಗ್ತೀವಿ. ಯಾವಾಗಲೂ ಸಂಶೋಧನೆಯಲ್ಲಿ ತೊಡಗಿರುವಂಥವರು ವಿದ್ಯಾರ್ಥಿಗಳು ಪೂರ್ವಾಗ್ರಹ ಮುಕ್ತವಾಗಿ ಯೋಚನೆ ಮಾಡುವಂಥ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಈಗ ಒಮ್ಮೆ ನಾವು ಹಳೆಯದರಲ್ಲಿ ಏನೂ ಇಲ್ಲ ಅಂತ ನಮ್ಮ ತಲೆಯಲ್ಲಿ ಬಂದುಬಿಡ್ತಂದ್ರೆ ಅದೆಲ್ಲವೂ ಗೊಡ್ಡಾಗಿ ಕಾಣಿಸ್ತದೆ, ನಮಗೆ ಅದೆಲ್ಲವೂ ಬರಡಾಗಿ ಕಾಣಿಸ್ತದೆ. ಹಾಗೆ ಅಂದ್ಕೊಳ್ಬಾರ್ದು. ಏನಾದರೂ ಇರ್ಬೋದು ಅಂದ್ಕೊಳ್ಬೇಕು. ಈಗ ಪಂಪನ ಕಾವ್ಯಗಳಲ್ಲಿ ಏನಿಲ್ಲ, ವಚನ ಸಾಹಿತ್ಯದಲ್ಲಿ ಏನಿಲ್ಲ. BM ಶ್ರೀಯವರು ಒಂದು ಮಾತು ಹೇಳ್ತಾಯಿದ್ರು, ಒಂದು ಕೈಯಲ್ಲಿ ಪಂಪ ಭಾರತವನ್ನು, ಇನ್ನೊಂದು ಕೈಯಲ್ಲಿ ಕುಮಾರವ್ಯಾಸ ಭಾರತವನ್ನು ಹಿಡ್ಕೊಂಡು ನಾನು ಪ್ರಪಂಚದ ವ್ಯಾಪ್ತಿಯಲ್ಲಿ, ಪ್ರಪಂಚದಲ್ಲಿ ಕನ್ನಡವನ್ನು ಪ್ರತಿಷ್ಠಾಪಿಸಬಲ್ಲೆ ಅಂತ ಹೇಳ್ತಾಯಿದ್ರು. ಇನ್ನೊಂದು ವಿಷಯವನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ. ನಿಮಗೆಲ್ಲ ಗೊತ್ತಿದೆ ಇದು. ಇವತ್ತು ಏನು ನಾವು ಇಂಗ್ಲೀಷ್ ನನಗೆ ಇಂಗ್ಲೀಷಿನ ಬಗ್ಗೆ ಬೇಸರ ಇಲ್ಲ. ಎಷ್ಟೆಷ್ಟು ನಮಗೆ ಭಾಷೆಗಳು ಬರ್ತಾವೆ ಅಷ್ಟಷ್ಟು ನಾವು ಶ್ರೀಮಂತರಾಗ್ತೀವಿ. ನಿಜವಾದ ಶ್ರೀಮಂತ ಭಾಷೆಯನ್ನು ಬಲ್ಲವನು. ನನ್ನ ಈಗ ಎಲ್ಲಿ ಬೇಡ ತುಳುನಾಡನ ಅಂತ ಮಂಗಳೂರಲ್ಲಿ ಬಿಟ್ಟು ತುಳು ಮಾತಾಡಿದ್ದು ನನಗೇನು ಗೊತ್ತಾಗಲ್ಲ. ನಾನು ಬಡವ. ಆ ವಿಷಯದಲ್ಲಿ ನಾನು ಬಡವ. ಏನೇ ಆಗಿರ್ಬೋದು, ಆದರೆ ತುಳುನಾಡಲ್ಲಿ ಬಂದ ನಾನು ಬಡವ. ಯಾಕಂದರೆ ನಾನು ತುಳು ಬರಲ್ಲ. ಎಷ್ಟೆಷ್ಟು ಭಾಷೆಗಳು ಬರ್ತಾವೋ ಅಷ್ಟಷ್ಟು ಶ್ರೀಮಂತಿಕೆ. ಅದಕ್ಕಾಗಿ ನಾನೇನು ಇಂಗ್ಲೀಷ್ ದ್ವೇಷಿ ಅಲ್ಲ. ಇಂಗ್ಲೀಷನ್ನು ಕಲಿಬೇಕು, ಒಂದು ಭಾಷೆಯಾಗಿ ಕಲಿಬೇಕು ಇಂಗ್ಲೀಷನ್ನು. ಆದರೆ ಇಂಗ್ಲೀಷೇ ಸರ್ವಸ್ವ ಅಲ್ಲ. ನೆನಪಿಟ್ಕೊಳ್ಳಿ, ಇಂಗ್ಲೀಷ್ ಅಂಬೆಗಾಲಿಡುವಾಗ, ಬೆಳೀತಾ ಇರುವಾಗ ಕನ್ನಡ ಪ್ರಬುದ್ಧವಾಗಿ ಬೆಳೆದಿತ್ತು. ಚರಿತ್ರೆ ಇದು, ನಾನೇನು ಪುರಾಣ ಹೇಳ್ತಾ ಇಲ್ಲ, ಚರಿತ್ರೆ, ಚಾರಿತ್ರಿಕ ಸತ್ಯ ಇದು. ಇಂಗ್ಲೀಷ್ ಅದಾಗ ಕಂಡು ಬಿಡ್ತಾ ಇರುವಾಗ ಅಷ್ಟೊತ್ತಿಗಾಗಲೇ ಕನ್ನಡ ಬೆಳೆದು ಪ್ರಬುದ್ಧ ಆಗಿತ್ತು. ಪ್ರಬುದ್ಧ ಭಾಷೆಯಾಗಿ ಒಳ್ಳೊಳ್ಳೆ ಕೃತಿಗಳು ಕನ್ನಡದಲ್ಲಿ ಬಂದಿದ್ದು. ಇಂಥ ಪರಂಪರೆಯುಳ್ಳಂಥ ಕನ್ನಡವನ್ನು ಅದು ಹಳೆಯದು ಅನ್ನೋ ಕಾರಣಕ್ಕಾಗಿ ಪಕ್ಕಕ್ಕೆ ತಳ್ಳುವಂಥ ಮನೋಧೋರಣೆಯನ್ನು ನಾವು ಕೈ ಬಿಡಬೇಕು. ಕೈ ಬಿಟ್ಟು ಇದರಲ್ಲೂ ಏನಾದರೂ ಇರಬಹುದು, ಹಳೆಯದ್ರಲ್ಲೂ ಕೂಡ ಹುಡುಕಬೇಕು. ನಮ್ಮ ಮನೆ ಹಳೆ ಚಿನ್ನದ ಪೆಟ್ಟಿಗೆ ಅಂದಿತ್ತಂತ ತಿಳ್ಕೊಳ್ರಿ, ಅದರಲ್ಲೇನಿದೆ ಹಳೆಯದಂತ ಬಿಟ್ಬಿಡ್ತೀವಿ. ನಾವು ಏನಾದ್ರು ಇರ್ಬೋದು ಅಂತ ನೋಡ್ತೀವಿ, ಸಿಗ್ತದೆ. ಉಂಗುರ ಸಿಗ್ತದೋ, ಸರ ಸಿಗ್ತದೋ, ಏನೋ ಸಿಗ್ತದೆ. ನಾವು ಅದನ್ನು ಧರಿಸ್ಕೊಳ್ತೀವಿ, ನಮ್ಮ ಸಂಪತ್ತಾಗಿ ಸ್ವೀಕಾರ ಮಾಡಿ. ಹಾಗೆ ಪಂಪನಲ್ಲಿ ಏನಾದರೂ ಇರ್ಬೋದು, ಒಡ್ಡಾರಾಧನೆಯಲ್ಲಿ ಏನಾದರೂ ಇರ್ಬೋದು, ವಚನ ಸಾಹಿತ್ಯದಲ್ಲಿ ಇದ್ದೇ ಇದೆ. ಅದನ್ನು ಅರಿಯುವಂತಹ, ತಿಳಿಯುವಂಥ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಅಂದಾಗ ನಮಗೆ ಜ್ಞಾನ ಪ್ರಾಪ್ತಿ ಆಗ್ತದೆ. ಅಂಥ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳೋ ಸಲುವಾಗಿ ಈ ಬಗೆಯ ಒಂದು ಅಧ್ಯಯನಕ್ಕೆ ವಿಶೇಷ ವ್ಯವಸ್ಥೆಗಳನ್ನು ಭಾರತೀಯ ಭಾಷಾ ಸಂಸ್ಥಾನ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಮೂಲಕ ಮಾಡ್ತಾಯಿದೆ. ನಾವು 3 ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆದರೆ ನಿನ್ನೆ ಒಂದಿನ ಸೂಟಿ ಬಂತು, ರಜೆ ಬಂತು. ಅನಿವಾರ್ಯವಾಗಿ 2 ದಿವಸಕ್ಕೆ ನಾವು ಅದನ್ನು ಕಟ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಬೆಳಗ್ಗೆ ಸೋಮಣ್ಣವ್ರು ಹೇಳ್ತಾಯಿದ್ರು, ತುಂಬ ಬೇಡಿಕೆ ಇದೆ ಸರ್ ಈ ಬಗೆಯ ಕಾರ್ಯಕ್ರಮಕ್ಕೆ, ನೀವು ಮಾಡ್ಬೋದು, ಇದನ್ನು ಮಾಡಿ ಆಮೇಲೆ ಮತ್ತೆ ಮಾಡೋಣ ನಾವು ಅಂತಂದರು. ಆಯ್ತಪ್ಪ, ಖಂಡಿತ. ಈಗ ನಾವು ಶಾಸನಗಳ ಬಗ್ಗೆ ಗದಗಲ್ಲಿ ಒಂದು ಸೆಮಿನಾರ್ ಮಾಡ್ತಾಯಿದ್ದೀವಿ, ಗುಲ್ಬರ್ಗದಲ್ಲಿ ಒಂದು ಸೆಮಿನಾರ್ ಮಾಡ್ತಾಯಿದ್ದೀವಿ ಶಾಸನಗಳ ಬಗ್ಗೆ, ಹಸ್ತಪ್ರತಿ ಬಗ್ಗೆ ಮಾಡಬೇಕು. ಒಟ್ಟು 1750 ಕ್ರಿಸ್ತಕ ಆರಂಭದಿಂದ 1750ರವರೆಗೆ ಪ್ರಾಚೀನ ಕನ್ನಡದ ಒಂದು ವ್ಯಾಪ್ತಿ. 750ರವರೆಗಿನ ಕೇವಲ ಸಾಹಿತ್ಯ ಅಲ್ಲ, ನೆನಪಿಟ್ಕೋಬೇಕು, ಕೇವಲ ಸಾಹಿತ್ಯ ಅಲ್ಲ, ಜಾನಪದ, ಭಾಷೆ, ಆಮೇಲೆ ಇತಿಹಾಸ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಈ ಎಲ್ಲ ವಿಷಯಗಳನ್ನು ನಾವು ಮತ್ತೆ ಮರು ಅವಲೋಕನ ಮಾಡುವಂಥ ಒಂದು ಸಂಕಲ್ಪದಲ್ಲಿದ್ದೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಾಗ ನಮ್ಮ ಮಿತ್ರರಂಥ ಸೋಮಣ್ಣವರು, ಸರ್ ಮಂಗಳೂರಲ್ಲಿ ಮಾಡೋಣ, ತಾವೇನು ಯೋಚನೆ ಮಾಡಬೇಡಿ ಅಂತ ಈ ಕಾರ್ಯಕ್ರಮ ಇಲ್ಲಿ ನಡೆಯೋದಕ್ಕೆ ಅವರು ಸಹಯೋಗ ಕೊಟ್ಟರು. ಮಾನ್ಯ ಕುಲಪತಿಗಳು ಕೂಡ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡೋದಕ್ಕೆ ಬಂದಿದ್ದಾರೆ. ಕನ್ನಡದ ಬಗ್ಗೆ ಅವರಿಗೆ ವಿಶೇಷವಾದಂಥ ಅಭಿರುಚಿ ಇರೋದು ನನಗೆ ಅವ್ರ ಮಾತುಗಳಲ್ಲಿ ವ್ಯಕ್ತ ಆಯಿತು. ಈ ಥರ ಅಧಿಕಾರಿಗಳು ಇವತ್ತು ಕನ್ನಡಕ್ಕೆ, ಎಲ್ಲ ಭಾಷೆಗಳಿಗಿಂತ ಕನ್ನಡಕ್ಕೆ ಹೆಚ್ಚಬೇಕಾಗಿದೆ. ಯಾಕಂದರೆ ಮೂಲತಃ ವಿಜ್ಞಾನ ಇರಲಿ, ಅದು ವಾಣಿಜ್ಯ ಇರಲಿ ಅಥವಾ ತಂತ್ರಜ್ಞಾನ ಯಾವುದೇ ಇರಲಿ, ಅದು ನಡೆಯುವುದು ಭಾಷೆಯ ಮೂಲಕ. ಭಾಷೆ ಬಿಟ್ಟು ಯಾವುದೂ ಇಲ್ಲ. ಹಾಗಾಗಿ ಭಾಷೆಗೆ ಒತ್ತು ಕೊಡುವಂತಹ ಈ ಬಗೆಯ ಅಧಿಕಾರಿಗಳು ನಮಗೆ ಬೇಕಾಗಿದೆ. ಅವರು ಇವತ್ತು ಖುದ್ದಾಗಿ ಈ ಕಾರ್ಯಕ್ರಮದಲ್ಲಿರೋದು ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಅದಕ್ಕಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ತಮ್ಮೆಲ್ಲರ ಪರವಾಗಿ. ಆಮೇಲೆ ಮುಖ್ಯವಾಗಿ ಇಂಥ ಕಾರ್ಯಕ್ರಮ ನಡೆಯೋದು ವಿದ್ವಾಂಸರಿಂದ. ಪ್ರಾಚೀನ ಕನ್ನಡಕ್ಕೆ ಬಂದರೆ ವಿದ್ವಾಂಸರ ಕೊರತೆ ತುಂಬ ಇದೆ. ಶಾಸನಗಳನ್ನು ಓದೋರು, ಹಸ್ತಪ್ರತಿಗಳನ್ನು ಓದೋರು, ಕನ್ನಡ ಕಾವ್ಯಗಳನ್ನು, ಹಳೆಯ ಕಾವ್ಯಗಳನ್ನು ಓದೋರು ಕಡಿಮೆ ಇದೆ. ಅಂಥ ಒಂದು ಕೊರತೆಯ ನಡುವೆ ಎ ವಿ ನಾಯ್ಡು ಅವರು ನಮಗೆ ಭಾಳ ದೊಡ್ಡ ಸಂಪನ್ಮೂಲ ವಿದ್ವಾಂಸರು. ಅವರು
ನಮ್ಮ ಕೋರಿಕೆಯನ್ನು ಒಪ್ಪಿ ಬಂದಿದ್ದಾರೆ. ಅವರಿಗೂ ಕೂಡ ನಾವು ಹಾರ್ದಿಕವಾದ ಅಭಿನಂದನೆ ಸಲ್ಲಿಸ್ತಾ ಮತ್ತೊಮ್ಮೆ ಅವರ ಕಾರ್ಯಕ್ರಮ ಸ್ವಾಗತವನ್ನು ಕೋರ್ತೀನಿ. ತಾವೆಲ್ಲರೂ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದೀರಿ. 2 ದಿವಸ ಆದರೂ ಕೂಡ ನಡೆಯುವ ಇಲ್ಲಿನ ಉಪನ್ಯಾಸಗಳನ್ನ ತಾವು ನೋಟ್ ಮಾಡಿಕೊಂಡು ಮನನ ಮಾಡಿಕೊಂಡು ಕನ್ನಡ ಕಲಿಯೋದಕ್ಕೆ, ಕನ್ನಡ ಬೆಳೆಸೋದಕ್ಕೆ ಎಲ್ಲರೂ ತಾವು ಕಂಕಣಬದ್ಧರಾಗಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಮತ್ತೊಮ್ಮೆ SV ಪರಮೇಶ್ವರ ಭಟ್ಟ ಸಂಶೋಧನಾ ಅಧ್ಯಯನ ಸಂಸ್ಥೆ ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತು ನಮ್ಮ ಭಾರತೀಯ ಭಾಷಾ ಸಂಸ್ಥಾನ ಇದಕ್ಕೆ ಬೇಕಂತ ಎಲ್ಲ ನೆರವನ್ನು ನೀಡೋದಕ್ಕಾಗಿ 2 ಸಂಸ್ಥೆಗಳಿಗೆ ನಾನು ಮನಸಾರೆ ಅಧಿಕೃತವಾಗಿ ಉದ್ಘಾಟಿಸಬೇಕೆಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾಗಿರುವ ಪ್ರೊಫೆಸರ್ PL ಧರ್ಮಸರ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಗಣ್ಯರು ಅವರ ಜೊತೆಯಾಗಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಉದ್ಘಾಟನೆಯ ಈ ಹೊತ್ತು SVP ಅವರ ಗೀತೆಗೆ ದನಿಯಾಗಲಿದ್ದಾರೆ ಅಂತಿಮ MA ವಿದ್ಯಾರ್ಥಿನಿ ಲಿಖಿತಾ ಇವರು. ಪ್ರೀತಿಯ ಕರೆ ಕೇಳಿ ಆತ್ಮದ ಮೊರೆ ಕೇಳಿ ನೀವಂದು ನಿಂದಿಲ್ಲಿ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ ಆತ್ಮದ ಮೊರೆ ಕೇಳಿ ನೀವಂದು ನಿಂದಿಲ್ಲಿ ದೀಪ ಹಚ್ಚ. ನಲನಿ ಬಂದಂದು ಕಣ್ಣಾರೆ ಕಂಡಂದು ಮನೆಯೆಲ್ಲ ಹೊಳೆದಂತೆ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ಕರಿಗೆಜ್ಜೆ ಕುಣಿಸುತ್ತ ಕಣ್ಣೀರ ಮಿಡಿಯುತ್ತ ಇರುಳಾಕೆ ಬಂದಳು ದೀಪ ಹಚ್ಚ. ಕರಿಗೆಜ್ಜೆ ಕುಣಿಸುತ್ತ ಕಣ್ಣೀರ ಮಿಡಿಯುತ್ತ ಇರುಳಾಕೆ ಬಂದಳು ದೀಪ ಹಚ್ಚ. ಬಾನಿನಂಗಳದಲ್ಲಿ ಚುಕ್ಕಿ ಹೊಳೆದೆಸೆವಂತೆ, ಬಾನಿನಂಗಳದಲ್ಲಿ ಚುಕ್ಕಿ ಹೊಳೆದೆಸೆವಂತೆ ನನ್ನ ಮನದಂಗಳದಿ ದೀಪ ಹಚ್ಚ. ಬಂದು ನಿಂದಿಲ್ಲಿ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ ಆತ್ಮದ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಪ್ರಗತಿಯತ್ತ ಕೊಂಡೊಯ್ಯಲು ಸದಾ ಯೋಜನೆಗಳನ್ನು ಹಾಕುತ್ತಾ ಕಾರ್ಯಪ್ರವೃತ್ತರಾಗಿರುವ ರಾಜ್ಯಶಾಸ್ತ್ರ ವಿಭಾಗದ ಪ್ರೊಫೆಸರ್ ಆಗಿ ವಿಶ್ವವಿದ್ಯಾನಿಲಯದ ಹಲವು ಜವಾಬ್ದಾರಿಯುತ ಸ್ಥಾನಗಳನ್ನು ಸಮರ್ಥವಾಗಿ ನಿಭಾಯಿಸಿ SVP ಕನ್ನಡ ಅಧ್ಯಯನ ಸಂಸ್ಥೆಯೊಂದಿಗೆ ನಿಡುಗಾಲದ ಅವಿನಾಭಾವ ಸಂಬಂಧ ಹೊಂದಿರುವ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳು ಪ್ರೊಫೆಸರ್ PL ಧರ್ಮಸರ್ ಅವರು ಉದ್ಘಾಟನಾ ಮಾತುಗಳನ್ನಾಡಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಎಲ್ಲ ಹಿರಿಯ ಕನ್ನಡ ಪಂಡಿತರು ನಮ್ಮ ಜೊತೆಗಿದ್ದಾರೆ. ಭಾಷಾಶಾಸ್ತ್ರಜ್ಞರು. ಈ ನಡುವೆ ಶಾಸ್ತ್ರೀಯ ಕನ್ನಡದ ಬಗ್ಗೆ ಅಥವಾ ಕನ್ನಡ ಭಾಷೆಯ ಬಗ್ಗೆ, ಚರಿತ್ರೆಯ ಬಗ್ಗೆ ಮಾತನಾಡೋದು ಭಾಳ ಕಷ್ಟದ ವಿಷಯ ಅಂತ ನನಗೆ ಗೊತ್ತು. ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಸಂತೋಷದ ಸುದ್ದಿ ಏನಂತಂದರೆ, ಹಿರಿಯರು ಮತ್ತು ಯಾವತ್ತೂ ಸಣ್ಣ ಮಟ್ಟದಲ್ಲಿ ನನಗೆ ಬೆಂಬಲ ಕೊಡ್ತಾ ಇದ್ದಂಥ ನಾವಡರು ಬಂದಿದ್ದಾರೆ. ಬರವಣಿಗೆಗೆಲ್ಲ ಕೆಲಸ ಕೊಟ್ಟರು ನನಗೆ ಅವರು. ಸುಮಾರು ಧರ್ಮವರ ಇದ್ರ ಮೇಲೆ ಬರೀರಿ ಅಂತ ಹೇಳಿ 2-3 ಲೇಖನ ಬರೆಸ್ಕೊಂಡಿದ್ದಾರೆ. ಲೇಖನ ಹೆಂಗಿತ್ತೋ ಗೊತ್ತಿಲ್ಲ, ಬರೆದಿದ್ದೀನಿ, ಕಳಿಸ್ಕೊಟ್ಟಿದ್ದೀನಿ. ಅದನ್ನು ಅವರು ಪಬ್ಲಿಷ್ ಮಾಡಿದ್ದಾರೆ ಬೇರೆ ಬೇರೆ ಕಡೆ. ಅವರ ಮಗಳಿಗೂ ಕೂಡ ನಾವು ತೊಂದರೆ ಕೊಟ್ಟಿದ್ವಿ 2-3 ಸಾರಿ. ಸರ್, ತಾವು ವಿಶ್ವವಿದ್ಯಾಲಯಕ್ಕೆ ಬಂದಿರೋದು ಭಾಳ ಖುಷಿ ವಿಷಯ ನನಗೆ. ನಾವಡ ಸರ್ ಈಗ ತಾನೇ ಪರಿಚಯ ಆಗಿದೆ. ತಳವಾರ್ ಅವರು ಮೊದಲನೇ ಸಾರಿ ಭೇಟಿ ಮಾಡಿದ್ದೀನಿ. ಖುಷಿ ಆಯಿತು ನಿಮ್ಮದು ಇಂಟ್ರೊಡಕ್ಟರಿ ನೋಟ್ ಕೇಳಿ. ಮಿಸ್ ಮಾಲಿನಿ, ಪ್ರೊಫೆಸರ್ ಸೋಮಣ್ಣ, ನನ್ನ ಸಹೋದ್ಯೋಗಿ ಮಿತ್ರರು ಮತ್ತು ಬೇರೆ ವಿಶ್ವವಿದ್ಯಾಲಯದಿಂದ ಬಂದಿರುವ ಎಲ್ಲ ಸಹೋದ್ಯೋಗಿ ಮಿತ್ರರೇ, ವಿದ್ಯಾರ್ಥಿ ಸ್ನೇಹಿತರೆ. ಕನ್ನಡ ವಿಭಾಗ ಯಾವತ್ತೂ ಕೂಡ ಹೊಸತನವನ್ನು, ಸೃಜನಶೀಲ ಕೆಲಸಗಳನ್ನು ಮಾಡ್ತಾ ಬಂದಿದೆ.
ಅಪ್ರಿಷಿಯೇಬಲ್. ನನ್ನ ವಿದ್ಯಾರ್ಥಿ ದಿಸೆಯಿಂದಲೂ ಕನ್ನಡ ವಿಭಾಗದ ಜೊತೆಗೆ ಒಂದು ಒಳ್ಳೆಯ ನಂಟಿದ್ದರಿಂದ ಒಂದು ಸ್ವಲ್ಪ ಕನ್ನಡ ಮಾತಾಡಲಿಕ್ಕೆ ನನಗೂ ಸಹ ಬರುತ್ತೆ ಅಂತ ನಾನು ಜಂಬದಿಂದ ಅಂತಲ್ಲ, ಸಂತೋಷದಿಂದ ಹೇಳ್ಕೋಬೋದು. ನನ್ನ ಸ್ನೇಹಿತರ ಕೊಡುಗೆ ಅದು. ಆ್ಯಕ್ಚುಲಿ ನನ್ನ ಸಹಪಾಠಿ ಇಲ್ಲೇ ಕೂತಿದ್ದಾರೆ, ಹಾಗಾಗಿ ನನಗೆ ಕನ್ನಡ ಮಾತಾಡಲಿಕ್ಕೆ ಮತ್ತು ಕನ್ನಡ ಸ್ವಲ್ಪ ಒಂದಷ್ಟು ಸಾಹಿತ್ಯ ವಿಷಯಗಳನ್ನು ಹೇಳ್ಕೊಳ್ಳೋಕ್ಕೆ ತುಂಬ ಸಂತೋಷ ಆಗುತ್ತೆ, ಓದಲಿಕ್ಕೆ ಸಂತೋಷ ಆಗುತ್ತೆ. ಬೇರೆ ಬೇರೆ ವಿಷಯಗಳನ್ನು ಓದುವಾಗ ಕನ್ನಡದಲ್ಲಿ ಯಾವುದಾದ್ರು ಒಂದು ಆಯ್ಕೆ ವಿಷಯಗಳನ್ನು ತಗೊಳ್ಬೇಕು ಅಂತಂದರೆ ಸ್ವಲ್ಪ ಶಿವರಾಮ್ ಕಾರಂತರ ಬಗ್ಗೆ ಹೆಚ್ಚು ಓದ್ಕೊಂಡಿದ್ದೀನಿ ಅಂತ ನಾನು ಸಂತೋಷದಿಂದ ಎಲ್ಲ ಕಡೆಯಿಂದ ಹೇಳ್ಕೊಬೋದು. ಸರ್, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ವಿಷಯಗಳನ್ನು ಹೇಳ್ತೀನಿ ನಾನು. ತಪ್ಪಾದರೆ ತಾವು ದಯವಿಟ್ಟು ಕ್ಷಮಿಸಬೇಕು. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಇಲ್ಲಿಗೆ ತಾವು ಬಂದಿದ್ದೀರಿ. ಅತ್ಯಂತ ಪ್ರಮುಖವಾದ ಉದ್ದೇಶವನ್ನು ಇಟ್ಟುಕೊಂಡು ಕಾವ್ಯದ ಬಗ್ಗೆ, ಚರಿತ್ರೆ ಬಗ್ಗೆ ನಮ್ಮ ವಿದ್ಯಾರ್ಥಿ ಸ್ನೇಹಿತರಿಗೆ ಟಾರ್ಗೆಟ್ ಗ್ರೂಪ್ ರಿಸರ್ಚ್ ಸ್ಕಾಲರ್ಸ್ ಅಂತ ಕಾಣ್ತೀನಿ, ಅಥವಾ ವಿದ್ಯಾರ್ಥಿಗಳು, ಅವ್ರಿಗೊಂದಷ್ಟು ವಿಷಯಗಳನ್ನು ಹೇಳ್ಕೊಡೋಕ್ಕೆ ಮತ್ತು ಅವ್ರ ಜೊತೆ ಕಾಲ ಕಳೀಲಿಕ್ಕೆ ತಾವು ಬಂದಿದ್ದೀರಿ. ತುಂಬ ಫ್ರೂಟ್ಫುಲ್ ಆದಂಥ ಕಾಲ ಕಳೀಲಿಕ್ಕೆ ತಾವು ಬಂದಿದ್ದೀರಿ. ಭಾಷೆ ಬಗ್ಗೆ ತಾವು ಮಾತಾಡ್ತಾ, ಅಥವಾ ಎಲ್ಲರೂ ಭಾಷೆ ಬಗ್ಗೆ ಮಾತಾಡ್ತಾ ಇದ್ದಾಗ, ಭಾಷೆಗೆ ಇವತ್ತು ಬಹಳ ವಿಭಿನ್ನವಾದ ಪ್ರತಿಕ್ರಿಯೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದು ಕನ್ನಡ ಇರ್ಬೋದು, ದಕ್ಷಿಣ ಭಾರತದ ಎಲ್ಲ ಭಾಷೆಗಳನ್ನು ನೋಡ್ತಾ ಬನ್ನಿ. ತಮಿಳ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ತಮಿಳ್ ಭಾಷೆ ಇರ್ಬೋದು, ಮಲಯಾಳಂ, ತೆಲುಗು ಮತ್ತು ಮರಾಠಿ ಎಲ್ಲ ಭಾಷೆಗಳನ್ನು ನೀವು ನೋಡ್ತಾ ಬನ್ನಿ. ಭಾಷೆ ಅಷ್ಟು ಏನು ಭಾಳ ನಾವಿರುವಷ್ಟು ಸುಖ ಸಂಪತ್ತು ಭಾಷೆಗೇನಿಲ್ಲ. ಭಾಷೆಗೆ ಅದರದ್ದೇ ಆದಂಥ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಅದರಲ್ಲಿ ಬಹಳ ದೊಡ್ಡ ಸಮಸ್ಯೆ ಭಾಷೆಗೆ ಬೇರೆ ಭಾಷೆ ಅಲ್ಲ, ಅದು ಈ ಭಾಷೆಯ ಮತ್ತು ಈ ಭಾಷೆಯನ್ನು ಮಾತನಾಡಿ ಬೆಳೆಸಬೇಕಾಗಿದ್ದ ಯುವ ಜನರದ್ದು ಬಹಳ ದೊಡ್ಡ ಸಮಸ್ಯೆ ಇದೆ. ನಾನಂತೂ ಮಲಯಾಳಂ ಬಂದು ಕನ್ನಡ ಹಾಳಾಯಿತು ಮಂಗಳೂರಿನಲ್ಲಿ ಖಂಡಿತ ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಮಲಯಾಳ ಬಂದಮೇಲೆ ಕನ್ನಡ ಸ್ವಲ್ಪ ಶುಭ್ರ ಜಾಸ್ತಿ ಆಯಿತು ಅಂತ ಅಂದ್ಕೊಂಡಿದೆ. ಎರಡೂ ಭಾಷೆ ಮಾತಾಡ್ತೀನಿ ನಾನು, ಏಕೆಂದರೆ ಮನೆಯಲ್ಲಿ. ಹಾಗಾಗಿ ಮಲಯಾಳಂ ಬಂದ ಮೇಲೆ ಕನ್ನಡ ತುಂಬ ಶುಭ್ರ ಆಯಿತು. ತುಳುವಿಂದ ಕನ್ನಡಕ್ಕೆ ಏನಾದರೂ ಡ್ಯಾಮೇಜ್ ಆಯಿತಾ? ಇಲ್ಲ. ಕನ್ನಡ ಮತ್ತೆ ಬಹಳ ಪರಿಶುದ್ಧವಾಯಿತು. ಒಂದಷ್ಟು ಮೈಲಿಗೆಯನ್ನು ಕನ್ನಡ ಆಳ್ತು, ಇದು ನನ್ನ ಭಾಷೆ ಅಲ್ಲ, ಇದು ನನ್ನ ಪದ ಅಲ್ಲ, ಹಾಗಾಗಿ ಇದನ್ನು ಸರಿಯಾಗಿ ತಗೊಳ್ಬೇಕು ಅಂತೇಳಿ ಕನ್ನಡ ಮತ್ತೆ ಸಿಸ್ಟಮ್ಯಾಟಿಕ್ ಆಯಿತು, ಶಾಸ್ತ್ರೀಯವಾಗ್ತಾ ಬಂತು. ತಮಿಳ್ ಬಂತೆ. ತಮಿಳ್ದು ಒಂದು ಭಾಳ ದೊಡ್ಡ ಜಂಕ್ ಮಂಗಳೂರಿನಲ್ಲಿದೆ, ತಮಗೆ ಗೊತ್ತಿರಬೇಕು. ಬಹಳ ದೊಡ್ಡ ಸಮುದಾಯ ತಮಿಳ್ ಮಾತನಾಡೋರು ಈ ಊರಿನಲ್ಲಿದ್ದಾರೆ. ತಮಿಳಿನಿಂದ ಏನಾದರೂ ಕನ್ನಡಕ್ಕೆ ಡ್ಯಾಮೇಜ್ ಆಯಿತಾ? ಖಂಡಿತ ಇಲ್ಲ. ಕನ್ನಡ ಮತ್ತೆ ಶ್ರೀಮಂತಿಕೆಯನ್ನಾಯಿತು. ಅದ್ರ ಜೊತೆಗೆ ಕನ್ನಡವನ್ನು ಶ್ರೀಮಂತಿಕೆ ಮಾಡುವ ಸಂದರ್ಭದಲ್ಲೇ ಈ ಊರಿನ ಎಲ್ಲ ತಮಿಳ್ ಭಾಷಿಗರು, ಮಲಯಾಳಂ ಭಾಷಿಗರು ಮತ್ತು ತುಳುನವರು ಕೂಡ ತಮ್ಮ ಭಾಷೆಗೆ ಒಳ್ಳೆಯ ಆವರಣಗಳನ್ನು ಹಾಕ್ಕೊಂಡು, ಗೋಡೆ ಕಟ್ಟಿಕೊಂಡು ತಮ್ಮ ಭಾಷೆಗಳನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ನನಗೆ ಇರುವ ಅತ್ಯಂತ ದೊಡ್ಡ ಸಮಸ್ಯೆ ಏನು ಅಂತಂದರೆ, ಇವತ್ತು ಈ ಭಾಷೆಯನ್ನು ಕಟ್ಟಿ ಬೆಳೆಸಬೇಕಾಗಿರುವ ನಮ್ಮ ಈ ಯುವ ಮಿತ್ರರು. ಕ್ಲಾಸಿಗೆ ಪಾಠ ಮಾಡೋಕ್ಕೆ ಹೋಗ್ತೀನಿ, ಪೊಲಿಟಿಕಲ್ ಸೈನ್ಸ್. ನೀವು ಯಾವ ಭಾಷೆಯಲ್ಲಿ ಮಾತನಾಡಿ ಪೊಲಿಟಿಕಲ್ ಸೈನ್ಸ್ ಅರ್ಥನೇ ಆಗೋದಿಲ್ಲ ನಮ್ಮ ಮಕ್ಕಳಿಗೆ. ಅಥವಾ ಇದು ಪೊಲಿಟಿಕಲ್ ಸೈನ್ಸ್ನ ಪ್ರಾಬ್ಲಮೇ ಅಲ್ಲ, ಇದು ಪ್ರಾಬ್ಲಮ್ ಆಫ್ ಮೈ ಲ್ಯಾಂಗ್ವೇಜ್, ನನ್ನ ಭಾಷೆ ಮತ್ತು ನಾನು ಡೆಲಿವರಿ ಮಾಡುವ ಸ್ಟೈಲ್ ಮತ್ತು ಮೆಥಡಾಲಜಿ, ಪೆಡಗಾಜಿಕಲ್ ಸ್ಟೈಲ್ ಅಂತ ನಾವು ಕರೀತೇವೆ. ಇದು ಒಂದು ಭಾಷೆ ಇವತ್ತು ಅಧ್ಯಾಪಕ ಮಿತ್ರನಿಂದ ಉಳ್ಕೋಬೇಕು ಅಂತಂದರೆ, ಅಧ್ಯಾಪಕ ಮಿತ್ರ ಭಾಷೆಗೆ ಒಂದಷ್ಟು ರೊಮ್ಯಾಂಟಿಕ್ ಟಚ್ಚನ್ನು ಕೊಡಬೇಕಾಗುತ್ತೆ. ಭಾಷೆ ಹಂಗೆ ಬೆಳೆಯೋದೇನಿಲ್ಲ. ನೀವು ಯಾವುದೇ ಭಾಷೆ ಬೆಳೆಸ್ರಿ, ಪೊಲಿಟಿಕಲ್ ಸೈನ್ಸ್ ಆಗಲಿ, ಚರಿತ್ರೆಯ ಸ್ನೇಹಿತರು ಬಂದಿರೋ ಚರಿತ್ರೆಯನ್ನಾಗಲಿ, ಈ ಚರಿತ್ರೆ ಒಂದು ವಸ್ತು ಅಷ್ಟೇ, ಡೆಪಿಕ್ಟೆಡ್ ಅದು. ಅದನ್ನು ಹೇಳ್ಬೇಕಲ್ಲ ನನಗೆ. ಹಾಗಾಗಿ ಭಾಷೆ ಭಾಳ ಮುಖ್ಯ ಆಗುತ್ತೆ. ನೀವು ಮ್ಯಾಥಮೆಟಿಕ್ಸ್ ಆದರೂ ಕೂಡ, ದೋ ಐ ರೈಟ್ ಆಲ್ ದ ಟೈಮ್ ಫಾರ್ಮುಲಾಸ್ಗಳನ್ನು ಬರೆದು ಅದನ್ನು ಸೊಲ್ಯೂಷನ್ಸನ್ನು ಕೊಡ್ತಾ ಇದ್ದರೂ ಕೂಡ ಅಲ್ಲೊಂದು ಭಾಷೆ ಇದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಧ್ಯಾಪಕ ಮಿತ್ರರು, ವಿತ್ ಆಲ್ ದ ರೆಸ್ಪೆಕ್ಟ್ ಟು ಮೈ ಯಂಗ್ ಕೊಲೀಗ್ಸ್ ಮತ್ತು ನನ್ನ ಎಲ್ಲ ವಿದ್ಯಾರ್ಥಿ ಸ್ನೇಹಿತರುಗಳಿಗೆ, ಭಾಷೆ ಭಾಳ ಮುಖ್ಯ ಏನಲ್ಲ. ನಾನು ಮೌನವಾಗಿ ಎಲ್ಲವನ್ನೂ ಅಚೀವ್ ಮಾಡ್ತೀನಿ ಅನ್ನುವ ಒಂದು ಧೈರ್ಯ ಅವ್ರಿಗಿದೆ ಅಂತ ನಾನು ತಿಳ್ಕೊಂಡಿದ್ದಾನೆ. ಯಾಕೆಂದರೆ ಅವರ ಎದುರುಗಡೆ ತಾವು ಹೇಳಿದಾಗೆ ತಂತ್ರಜ್ಞಾನ ಇದೆ. ಹಾಗಾಗಿ ಭಾಷೆ ಇಲ್ಲದೆ ನನಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಭಾಳ ಸುಲಭವಾಗಿ ಎಲ್ಲರೂ ಸುಲಭದ ದಾರಿಗಳನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ. ಸೈನ್ ಲ್ಯಾಂಗ್ವೇಜ್ ಅನ್ನು ಮಾಡ್ಬೋದು. ಅಥವಾ ನೀವು ಇವತ್ತು ನೋಡಿ, ನಮ್ಮ ಎಲ್ಲ ವಿದ್ಯಾರ್ಥಿ ಸ್ನೇಹಿತರ ಮೆಸೇಜ್ಗಳಾಗಲಿ, ಇಮೇಲಲ್ಲೂ ಕೂಡ ಶಾರ್ಟ್ ಟರ್ಮ್ ಬಳಸ್ತಾರೆ. ಒಂದು ಒಳ್ಳೆಯ ಪದವನ್ನು, ಆ ಪದದ ಅರ್ಥ ಮತ್ತು ಆ ಪದಕ್ಕಿರುವ ಸ್ಪೆಲ್ಲಿಂಗ್ಗಳನ್ನು ಕೂಡ ವಿದ್ಯಾರ್ಥಿ ಸ್ನೇಹಿತರು ಮರೆತುಕೊಂಡ್ಬಿಟ್ಟಿದ್ದಾರೆ. ಉತ್ತರ ಬರೆಯುವಾಗ ಉತ್ತರ ಪತ್ರಿಕೆ ನೋಡಿದ್ರೆ ನಮ್ಮ ವಿದ್ಯಾರ್ಥಿಗಳು ಬರೆಯುವ ಸೆಂಟೆನ್ಸ್, ಪೊಲಿಟಿಕಲ್ ಸೈನ್ಸ್, ಕನ್ನಡ ವಿದ್ಯಾರ್ಥಿಗಳು ಹೇಳ್ತಾ ಇಲ್ಲ, ನಾನು ಧೈರ್ಯದಿಂದ ನನ್ನ ಮಕ್ಕಳಿಗೆ ಹೇಳ್ತೇನೆ, ಭಾರತವು ಪ್ರಜಾಪ್ರಭುತ್ವ ದೇಶ ಅಂತ ಏನಾದ್ರು ಒಂದು ಸ್ಟೇಟ್ಮೆಂಟ್ ಇದ್ದರೆ ಎಷ್ಟು ಕಾಂಪ್ಲಿಕೇಟ್ ಮಾಡಿಬಿಡ್ತಾರೆ ಅಂತಂದರೆ,
ಈ ಭಾಷೆ ಇಷ್ಟು ಯಾಕೆ ಕಾಂಪ್ಲಿಕೇಟ್ ಆಗುತ್ತೆ? ಭಾಳ ಸರಳವಾಗಿ ಇದನ್ನು ಹೇಳ್ಬೋದು, ಮತ್ತು ಸರಳ ಹೇಳೋದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ. ಇದನ್ನು ತುಂಬ ಕಾಂಪ್ಲಿಕೇಟ್ ಮಾಡಿ ಚರಿತ್ರೆಯಿಂದ ನೀವು ನೋಡ್ತಾ ಬಂದರೆ ಅಲ್ಲೊಂದು ಅದೊಂದು ಅಪಘಾತ ಆಯಿತು, ಪಾಕಿಸ್ತಾನವನ್ನು ಕಂಪೇರ್ ಮಾಡಿದ್ರೆ, ಬಾಂಗ್ಲಾದೇಶವನ್ನು ಕಂಪೇರ್ ಮಾಡಿದ್ರೆ ಭಾರತ ಭಾಳ ವಿಶಿಷ್ಟ ಅಂತ ಹೇಳ್ತಾ ಕೊನೆಗೆ ಏನೋ ಹೇಳಬೇಕಾಗಿದ್ದನ್ನು ಭಾರತ ಆದುದರಿಂದ ಪ್ರಜಾಪ್ರಭುತ್ವ ದೇಶ ಅಂತ ಹೇಳಬೇಕಾಗಿತ್ತು. ನಾನು ಯಾಕೆ ನಿಮಗೆ ಈ ಮಾತು ಹೇಳ್ತೀನಿ ಅಂತಂದರೆ, ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ವ್ಯವಸ್ಥೆಯನ್ನು, ಒಂದು ವಸ್ತುವನ್ನು ವ್ಯಕ್ತ ಮಾಡುವ ಶೈಲಿ ಏನಿದೆ, ಸ್ಟೈಲ್ ಏನಿದೆ, ಅದನ್ನು ಕಳ್ಕೊತಾ ಇದ್ದೀವಿ. ಅದು ಕಳ್ಕೊತಾ ಇರಲಿಕ್ಕೆ ಕಾರಣ ಏನು ಅಂತಂದರೆ, ವಿದ್ಯಾರ್ಥಿಗಳು ಪುಸ್ತಕ ಓದ್ತಾ ಇಲ್ಲ ಅಂತಲ್ಲ, ಅದು ಓದ್ತಾ ಇಲ್ಲ ಅವ್ರು ಬಿಡಿ. ಯಾಕಂದರೆ ಇಡೀ ಕನ್ನಡ ಪುಸ್ತಕದ ಸೆಕ್ಷನನ್ನು ಮೊನ್ನೆ ವಿವೇಕರೈಗಳ ಪುಸ್ತಕ ನೋಡೋಕೆ ಹೋದಾಗ ಕನ್ನಡ ಪುಸ್ತಕಗಳು ಇವತ್ತಿಗೂ ಕೂಡ ಮುಟ್ಟಿಲ್ಲ, ಧೂಳು ಹಂಗೆ ಇದ್ದಾವೆ. ಹಾಗಾಗಿ ಪುಸ್ತಕ ನೀವು ಅದನ್ನು ಓದ್ತಾ ಇಲ್ಲ ಅನ್ನೋದಕ್ಕೊಂದು ಸಾಕ್ಷಿ ಇದೆ. ಈ ಭಾಷೆಯನ್ನು ಹೇಳ್ಕೊಡುವಂಥ ಮೇಷ್ಟ್ರುಗಳಲ್ಲೂ ಕೂಡ ಒಂದಷ್ಟು ಪರಿವರ್ತನೆ ಆಗಬೇಕು. ನನ್ನದೇ ಆದಂಥ ನಾನೂ ಕೂಡ ಸೇರಿಕೊಂಡಂಗೆ ವಸ್ತುಗಳನ್ನು ಹೇಳಿಕೊಡುವಾಗ ನನ್ನ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಬರೀ ರಾಜ್ಯ ಮಾತ್ರ ಅಲ್ಲ, ಅಲ್ಲಿ ಸಾಹಿತ್ಯ ಇದೆ, ಲಿಟ್ರೇಚರ್, ಪಾಲಿಟಿಕ್ಸ್ ಓದ್ತೀವಿ. DR ನಾವು ಕೂಡ ಓದ್ತೀವಿ, DR ನಾಗರಾಜ್ ನಾನು ಕೂಡ ಓದ್ತೀನಿ ಸರ್. ಸಾಹಿತ್ಯ ವಿಮರ್ಶೆಯನ್ನು ತಗೊಂಡು ರಾಜಕೀಯವನ್ನು ಹೇಗೆ ವಿಡಂಬನೆ ಮಾಡ್ತಾರೆ ಅನ್ನೋದನ್ನು ನಾನು DR ಇಂದ ಕಲ್ತಿದ್ದು. ನನಗೆ ಇದು ಅದ್ಭುತವಾದಂಥ ಒಂದು ಸೃಷ್ಟಿ ಅದು. DR ಇಂಗ್ಲೀಷ್ ಪ್ರೊಫೆಸರ್ ಅಂತೆ, ಹಿಂಗೆ ಪೊಲಿಟಿಕ್ಸ್ ಬಗ್ಗೆ ಮಾತಾಡಿದಂಥ ಯಾವ ಪೊಲಿಟಿಕಲ್ ಪ್ರೊಫೆಸರು ಕೂಡ ನಮ್ಮ ಹತ್ರ ಇಲ್ಲ ಕರ್ನಾಟಕದೊಳಗಡೆ. ಆದರೆ DR ಭಾಳ ಅಚ್ಚುಮೆಚ್ಚಾಗ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಈಗ ಈ ಚಾಕಚಕ್ಯತೆಯನ್ನು ಬೆಳೆಸ್ಕೊಳ್ಳೋದಿದ್ರೆ, ಪೆಡಗಾಜಿಕಲ್ ಮೆಥಡನ್ನು ಬೆಳೆಸ್ಕೊಳ್ಳೋದಿದ್ದರೆ ತುಂಬ ಕಷ್ಟ ಆಗುತ್ತೆ. ನಾನು ಹೇಳಿದ್ದು ನನ್ನ ಒಳಗಡೆನೆ ಸರ್ ಮಾತಾಡಿದಾಗ ನಾನು ಅನ್ನಿಸ್ತಾ ಇದ್ದೆ, ನನಗೆ ಭಾಷೆ ಕಾಂಪ್ಲಿಕೇಟ್ ಆಗ್ತಾ ಇರೋದು ಭಾಷೆಯನ್ನು ಅನುಭವಿಸ್ತಾ ಇರೋರೇ ಹೊರತು ಬೇರೆ ವರ್ಗನವರಲ್ಲ. ಇಂಗ್ಲೀಷ್ ಬೆಳಿಬೇಕಾಗಿದ್ರೆ ಲ್ಯಾಟಿನ್ ಬೇಕಿತ್ತು ನಮಗೆ, ಅದು ಹಂಗೆ ಬೆಳೆದದಲ್ಲ. ಅದು ಕಳೆದ ಸರಿಯೂ ಬಂದಾಗ ರೈಸರ್ ಇದ್ದಾಗಲೂ ನಾನು ಈ ಮಾತು ಹೇಳಿದ್ದೇನೆ, ಯಾವುದೇ ಸಂದರ್ಭದಲ್ಲಿ ಭಾಷೆಗಳು ಇದ್ದಾಗ ಮಾತ್ರ ಒಂದು ಭಾಷೆಯ ಅಸ್ತಿತ್ವ ಭಾಳ ಸ್ಪಷ್ಟ ಆಗುತ್ತೆ. ಕನ್ನಡಕ್ಕೆ ಇವತ್ತೇನಾದರೂ ಚಾಲೆಂಜ್ ಇಲ್ಲದಿದ್ದರೆ, ದಕ್ಷಿಣ ಭಾರತದ ಯಾವ ಭಾಷೆಗಳು ಬರೆದಿದ್ದರೆ ಖಂಡಿತವಾಗೂ ಇವತ್ತು ಕನ್ನಡ ಬಹಳ ಸ್ಪಷ್ಟ ಆಗ್ತಿರಲಿಲ್ಲ. ಕನ್ನಡ ಸ್ವಂತವಾಗಿ ಯಾರನ್ನೂ ಕಂಪೇರ್ ಮಾಡಿಕೊಳ್ಳದೆ, ಯಾರ ಜೊತೆಗೂ ಹೋಲಿಕೆ ಮಾಡಿಕೊಳ್ಳದೆ ಅದು ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ದಿವಸದಿಂದ ದಿವಸಕ್ಕೆ ಬರ್ತಾ ಇರುವ ಪುಸ್ತಕಗಳು, ಪಬ್ಲಿಕೇಶನ್ಸ್ಗಳು, ಲೇಖನಗಳು, ಸಂಶೋಧನೆಗಳನ್ನು ನೋಡ್ತಾ ಬಂದರೆ ಕನ್ನಡಕ್ಕೆ ಏನು ಕೊರತೆ ಇದೆ? ಕನ್ನಡನ ಓದುವವರ ಕೊರತೆ ಬಿಟ್ಟರೆ ಕನ್ನಡಕ್ಕೆ ಏನು ಕೊರತೆ ಇಲ್ಲ. ಇಷ್ಟು ಶ್ರೀಮಂತಿಕೆಯ ಮಾತು ಹೇಳ್ತಾ ಇದ್ರು ಸರ್, ನಮ್ಮ ತಲ್ವಾರ್ ಸರ್ ಅವರು. ಇಷ್ಟು ಶ್ರೀಮಂತಿಕೆ ಇರುವ ಈ ಭಾಷೆಗೆ ಅದನ್ನು ಕಟ್ಟಿ ಬೆಳೆಸಲಿಕ್ಕಾಗಿರೋಂಥ ಜನರು, ನಮ್ಮ ಯುವಕರು ಇವತ್ತು ಬಹಳ ಅಡ್ಡದಾರಿ ಹಿಡಿದಿರೋದು ಬಹಳ ದುಃಖದ ವಿಷಯ ನನಗೆ. ಆ ಹಿನ್ನೆಲೆಯಲ್ಲಿ ಇಂಥ ಕಮ್ಮಟ ಅಥವಾ ಇಂಥ ವರ್ಕ್ಶಾಪ್ಗಳು ಭಾಳ ಒಳ್ಳೆಯದು, ತುಂಬ ಅನುಕೂಲ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಮ್ಮ ಸಂಶೋಧಕರು ಕೂಡ ಹಾಗೆ. ಹೆಚ್ಚಿನ ಕ್ಯಾಂಪಸ್ನಲ್ಲಿ ಡಾಕ್ಟರ್ ಸೋಮಣ್ಣ ಅವ್ರಿಗೆ ಅದಕ್ಕೆ ಕೇಳಿದೆ ಯಾರು ಬಂದಿದ್ದಾರೆ ಅಂತ. ಎಲ್ಲ ಸೋಷಿಯಲ್ ಸೈನ್ಸ್ ಇವರು ನಮ್ಮದು ಸಂಶೋಧಕರಿಗೆ ನೀವು ಇಲ್ಲಿಗೆ ಒಳಗಡೆ ಕರ್ಕೊಂಬರ್ಬೇಕಿತ್ತು. ಎಲ್ಲರೂ ಕೂಡ ಇಂಗ್ಲೀಷ್ನಲ್ಲಿ ಬರೆದ್ರೆ ನಾವಡ ಸರ್ ಇದು ಕೇಳಬೇಕು, ವಾಲಿನಿಯವರು ಕೇಳಬೇಕು, ಇದನ್ನು ತಲ್ವಾರ್ ಸರ್ ಕೇಳಬೇಕು. ಇಂಗ್ಲೀಷ್ನಲ್ಲಿ ಬರೆದ್ಬಿಟ್ರೆ ಥೀಸಿಸ್ ಫಾರಿನ್ ಕಂಟ್ರಿಗೆ ಹೋಗುತ್ತೆ, ಡಿಲೇ ಆಗುತ್ತೆ. ಕೆಲವು ಸರಿ ಪ್ರೊಬ್ಯಾಬ್ಲಿ ಇಟ್ ಮೈಟ್ ಆಲ್ಸೋ ಗೆಟ್ ರಿಜೆಕ್ಟೆಡ್. ಕಂಡ್ರೆ ಅಲ್ಲಿ ಫಾರಿನರ್ಸ್ಗಳ ಒಂದು ಸಣ್ಣ ಬೇಸಿಕ್ ಸ್ಟ್ರಕ್ಚರ್ ಇದೆ, ಹೆಂಗಿರಬೇಕು ಥೀಸಿಸ್ ಅಂತ. ಒಂದು ಸಂಶೋಧನಾ ಗ್ರಂಥ ಹೆಂಗಿರಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಯುರೋಪಿಯನ್ ಸ್ಟೈಲ್ಗಳು, ಯುರೋಪಿಯನ್ ಪ್ಯಾರಾಮೀಟರ್ಗಳೆಲ್ಲ ಗೊತ್ತಿದೆ. ಈಗಿರಬೇಕು ಅಂತ ಇರ್ತದೆ. ಓದ ತಕ್ಷಣ ವಾಟ್ ಅ ವಂಡರ್ಫುಲ್ ಪೀಸ್ ಇಟ್ ಈಸ್ ನಾಟ್, ಅಂತೇಳಿ ರಿಜೆಕ್ಟ್ ಮಾಡಿಬಿಡ್ತಾರೆ ಅವರು. ಭಯ ಶುರುವಾಗಿದೆ. ಹಾಗಾಗಿ ನಮ್ಮೂರವರನ್ನೇ ಹುಡುಕೊಂಡು, ನನಗೆ ಸ್ನೇಹಿತರು ಹಿಸ್ಟ್ರಿಯವರು, ತಲ್ವಾರ್ ಸಾಹೇಬರು, ನಾವಡ ಸಾಹೇಬರು, ಮಿಸ್ ಮಾಲಿನಿ, ಸೋಮಣ್ಣ ಇವರನ್ನೇ ಹುಡುಕೊಂಡು ನಾವು ನಮ್ಮ ಥೀಸಿಸನ್ನು ಅಲ್ಲೇ ಕಳಿಸ್ಕೊಂಡು ನಮ್ಮ ಒಳಗಡೆನೇ ಆಗಿ, ನೀವು ನನ್ನ ಬೆನ್ನು ತಟ್ಟಿ ಸಾಹೇಬ್ರೆ, ನಾನು ನಿನ್ನ ಬೆನ್ನು ತಟ್ತೀನಿ ಅಂತ ಹೇಳಿ ಪ್ಯಾಟಿಂಗ್ ಈಚ್ ಅದರ್ ಅಂತ ಮಾಡಿ ನಮ್ಮ ಒಳಗಡೆನೇ ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತೀವಿ. ಭಾಷೆನೂ ಬೆಳೆಯಲ್ಲ, ಸಂಶೋಧನೆಯೂ ಬೆಳೆಯಲ್ಲ. ಹಾಗಾಗಿ ಬಹಳ ದೊಡ್ಡ ಸಂಶೋಧನೆ ಆಗಬೇಕು ಅಂತಂದರೆ ನಾವು ಸಂಶೋಧನೆಯನ್ನು ಗೋಡೆಗಳ ಮೀರಿ ಬೆಳೆಸಬೇಕಾದ ಅನಿವಾರ್ಯತೆ ಇದೆ. ಆದರೆ ನನಗೆ ಇವತ್ತು 8 ಜನ ಬೇಗ ಆಗಬೇಕು, ಬೇಗ ನನ್ನಲ್ಲಿ ರಿಸರ್ಚ್ ಆಗದಿದ್ದರೆ ನನಗೆ ಪ್ರಮೋಷನ್ ಸಿಗೋದಿಲ್ಲ ಅನ್ನುವ ನನ್ನ ವೈಯಕ್ತಿಕ ವಿಷಯಗಳು ಬಹಳ ಮುಖ್ಯವಾಗಿದೆಯೋ ಸಂಶೋಧನೆಯಲ್ಲಿ. ಭಾಷೆ ಬೆಳೆಸಬೇಕು ಅಥವಾ ನನ್ನ ವಿದ್ಯಾರ್ಥಿಯ ತಲೆಯನ್ನು ಎಷ್ಟು ಸಾಧ್ಯ ಇದೆ ಅಷ್ಟು ಹಾಳು ಮಾಡಬೇಕು ಅಂತ ನನಗೆ ಅನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು. ಒಬ್ಬ ಒಳ್ಳೆಯ ರಿಸರ್ಚ್ ಗೈಡ್ ಹೆಂಗಿರಬೇಕು ಅಂತಂದರೆ ನನ್ನ ಪ್ರಕಾರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿದ್ಯಾರ್ಥಿಯ ತಲೆ ಹಾಳು ಮಾಡಲೇಬೇಕು. ಖಂಡಿತವಾಗೂ ನೀನು ಇದು ಓದಿದ್ದು ಸರಿ ಇಲ್ಲ. ನಾವು ಪ್ರಗತಿ ಪರಿಶೀಲನಾ ಸಭೆ ಮಾಡ್ತೀವಿ ಸರ್, ತಲ್ವಾರ್ ಸರ್, ನಾವಡ್ ಸರ್. ಡಾಕ್ಟರಲ್ ಕಮಿಟಿ ರಿಪೋರ್ಟ್ಗಳು ನೋಡ್ತದೆ, ಎಲ್ಲ ಸರಿಯಾಗಿದೆ, ಹಾಗಾಗಿ ಶಿಫಾರಸು ಮಾಡಲಾಗಿದೆ. ನಾನು ಕೇಳ್ತಾ ಇದ್ದೀನಿ, ನಮಗೆ ಎಷ್ಟೋ ಸಾರಿ
ಈ ಪುಸ್ತಕ ಓದಿದ್ರ ಬಗ್ಗೆ ಎಲ್ಲಾದರೂ ಈ ಥೀಸಿಸ್ನಲ್ಲಿ ಮೆನ್ಷನ್ ಆಗಿದೆಯಾ? ನಂದು ಕೇಳ್ತಾ ಇರೋದು, ಕನ್ನಡದ ಕೇಳ್ತಾ ಇಲ್ಲ ನಾನು, ಪೊಲಿಟಿಕಲ್ ಸೈನ್ಸ್ನಲ್ಲಿ. ಈ ಪುಸ್ತಕದ ಹೆಸರು ಬರೆದಿದೆಯಲ್ಲ, ಈ ಟೈಟಲ್ ಬರೆದ್ಬಿಟ್ಟಿದೆಯಲ್ಲ, ಈ ಪಬ್ಲಿಕೇಶನ್ಸ್ ಬರೆದಿದೆಯಲ್ಲ, ಇದ್ರದ್ದು ಇಯರ್ ಆಫ್ ಪಬ್ಲಿಕೇಶನ್ಸ್ ಬರೆದಿದೆಯಲ್ಲ, ಈ ಹೊಸ ವರ್ಷದಲ್ಲಿ ಬಂದಿರುವ ಪಬ್ಲಿಕೇಶನ್ಗೆ, ಲಾಸ್ಟ್ದು ಪಬ್ಲಿಕೇಶನ್ಗೆ ಏನು ಬದಲಾವಣೆ ತೊಗೊಂಬಂದಿದ್ದಾರೆ? ಈ ಪುಸ್ತಕವನ್ನು ನೀನು ಯಾಕೆ ಓದಬೇಕಾಗಿತ್ತು? ಈ ಪುಸ್ತಕದಿಂದ ಏನು ಪಡ್ಕೊಂಡಿದ್ಯಾ? ನಿನ್ನ ಥೀಸಿಸ್ಗೆ ಏನು ಸಹಾಯ ಆಗಿದೆ, ಆಗಿಲ್ಲ ಅನ್ನುವ ಅಟ್ಲೀಸ್ಟ್ ಒಂದು ಸಣ್ಣ ಜ್ಞಾನವೂ ಕೂಡ ವಿದ್ಯಾರ್ಥಿಗಳಲ್ಲಿ ಇವತ್ತು ಇಲ್ಲದಿದ್ದರೆ ನಾವು ಲಿಟ್ರೇಚರ್ ಸರ್ವೆ ಯಾಕೆ ಮಾಡಬೇಕು, ಸಾಹಿತ್ಯ ವಿಮರ್ಶೆ ಯಾಕೆ ಮಾಡಬೇಕು? ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಭಾಷೆಗೆ ಸಂಬಂಧಪಟ್ಟ ಸಂಶೋಧನೆಗಳು ಆಗುವಾಗ ಅಥವಾ ಸಂಶೋಧನೆ ಬರುವಾಗ, ಸಂಶೋಧನೆ ಅನ್ನುವ ವಿಷಯ ಬಂದಾಗ ನೀವೊಂದು ಸ್ವಲ್ಪ ಬೇರೆಯವ್ರ ಥರ ವಿಭಿನ್ನ ಆಗದಿದ್ದರೆ ಅರ್ಥದಲ್ಲಿ ಹನ್ನೊಂದು ಆಗ್ತೀವೇ ಹೊರತು ಹೊಸತನ್ನೋದು ಏನೂ ಬರೋದಿಲ್ಲ. ಸತ್ಯ. ಥ್ಯಾಂಕ್ ಯು. ತಂತ್ರಜ್ಞಾನವೂ ನನ್ನ ಮಾತಿಗೆ ಸಪೋರ್ಟ್ ಮಾಡಿದೆ ಅನ್ನೋದಕ್ಕೆ ನಂಗೆ ಖುಷಿ ಆಗುತ್ತೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ವಿಶ್ವವಿದ್ಯಾನಿಲಯವನ್ನು ದಯವಿಟ್ಟು ಬೈಕೋಬೇಡಿ. ತಾವೆಲ್ಲ ಹಿರಿಯರು, ಬಹಳ ದೊಡ್ಡ ಸಾಧನೆ ಮಾಡಿದ್ದೀರಿ ಜೀವನದಲ್ಲಿ, ತುಂಬ ಸಾಧನೆ ಮಾಡಿದ್ದೀರಿ. ಯಾವತ್ತು ವಿಶ್ವವಿದ್ಯಾನಿಲಯವನ್ನು ಬೈಬೇಡಿ. ವ್ಯವಸ್ಥೆಯೇ ಆಗಾಗಿದೆ ಮತ್ತು ಇದೆಲ್ಲ ಆರ್ಗನೈಸ್ಡ್ ಕ್ರೈಮ್, ಅದು ಒಂದು ಸಂಘಟಿತವಾದ ಒಂದು ದ್ರೋಹ ಅದು. ಹಾಗಾಗಿ ಒಂದು ಭಾಷೆ ಬೆಳಿಬೇಕು ಅಂತಂದರೆ ಸುಮ್ಮನೆ ಹಂಗೆ ಆಗೋದಿಲ್ಲ, ಅದು ಯೋಜನೆಗಳಿಂದ ಆಗೋದೇ ಇಲ್ಲ. ನಾನು ನೋಡ್ತಾ ಬಂದಿದ್ದೇನೆ ಸಾಕಷ್ಟು. ಇದಕ್ಕೆ ನಾನು, ಈ ಪಾಪಕ್ಕೆ ನಾನು ಕೂಡ ಸಾಕ್ಷಿಯಾಗಿದ್ದೇನೆ. ಗೈಡ್ಗಳು, ಸಾರ್ ಪಾಪ ಬಡವ್ರ ಹೆಣ್ಮಗಳು, ಸಾರ್ ಪಾಪ ಉದ್ಯೋಗ ಇದೆ, ಇನ್ನೇನು ನಾಳೆ ಉದ್ಯೋಗ ಸಿಗ್ಬಿಡ್ತಾ KPSCನಲ್ಲಿ, ಒಂದೇ ಅಪ್ರೂವ್ ಮಾಡಿಬಿಡಿ ಸಾರ್. ಇದು ಬಹಳ ಬೇಜಾರದ ಸಂಗತಿ. ಒಂದು ಥೀಸಿಸನ್ನು ರಿಜೆಕ್ಟ್ ಮಾಡಿದಾಗ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ, ಸಾಹೇಬ್ರೆ ನಿಮ್ಮದೇ ಥೀಸಿಸ್ ಮಾಡಿದಾಗ ಇದೇ SM ಕೃಷ್ಣ ಅವರು ಇವತ್ತಿಲ್ಲ ನಮ್ಮ ಜೊತೆಗೆ, ಬರೀ ಫೋಟೋ ಹಾಕ್ಬಿಟ್ಟು ಒಂದು ಥೀಸಿಸ್ ಮಾಡಿಬಿಟ್ಟಿದ್ದಾರೆ. SM ಕೃಷ್ಣ ಅವರು, ಅವರ ಡಿಸ್ಟೆಂಟ್ ರಿಲೇಟಿವ್, ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ. ಐ ಸೆಡ್ ದಿಸ್ ಇಸ್ ನಾಟ್ ಅ ಥೀಸಿಸ್, ಇಟ್ ನೀಡ್ಸ್ ಟು ಬಿ ರಿಜೆಕ್ಟೆಡ್. 3 ತಿಂಗಳಾದ್ಮೇಲೆ ಒಂದು ರಿಪೋರ್ಟ್ ಬರುತ್ತೆ ನನಗೆ, ಯಾರೋ ಬೇರೆಯವ್ರು ಕಳಿಸ್ತಾರೆ, ನಮ್ಮ ಕೊಲೀಗ್ಸೇ ಯಾರೋ ಕಳಿಸ್ತಾರೆ, ಧರ್ಮವರೇ ನಿಮ್ಮ ಥೀಸಿಸ್ ಏನು ರಿಜೆಕ್ಟ್ ಮಾಡಿದರೆ ಅದು ಅವಾರ್ಡ್ ಆಗೋಗಿದೆ ಅಂತ. ಮಕ್ಕಳೇ, ನಿಮಗೆ ತುಂಬ ಈ ಥರ ವಿದ್ವತ್ಪೂರ್ಣವಾದ ಭಾಷಣ ಮಾಡುವಷ್ಟು ಶಕ್ತಿ ನನಗಿಲ್ಲ. ಆದರೆ ಭಾಷೆ ಬಗ್ಗೆ ನನಗೊಂದು ಬೇರೆ ಥರದ ಅಭಿಪ್ರಾಯ ಇದೆ. ನೀವು ಬೇರೆ ಎಷ್ಟು ಭಾಷೆಗಳನ್ನು ಕಲಿತೀರೋ, ಸರ್ ಇದನ್ನು ಮತ್ತೆ ಸಬ್ಸ್ಕ್ರೈಬ್ ಮಾಡ್ತೀನಿ ನಾನು, ಎಷ್ಟು ಭಾಷೆಗಳನ್ನು ಕಲಿತೀರೋ ಆ ಭಾಷೆಗಳು ನಿಮಗೆ ಒಳ್ಳೇದು ಮಾಡ್ತವೆ ಹೊರತು ಬೇರೆ ಇಲ್ಲ. ಭಾಷೆ ಕಲಿಯೋದು ಹೆಂಗೆ? ಮುಂಚೆ ನಮಗೆ ರ್ಯಾಪಿಡ್ ಎಕ್ಸ್ ಕೋರ್ಸ್ ಅಂತ ಒಂದು, ರ್ಯಾಪಿಡ್ ಎಕ್ಸ್ ಪುಸ್ತಕ ಅಂತ ಒಂದು ಕೊಡೋರು, ನಮ್ಮ ಹತ್ರ ಎಲ್ಲ ಇತ್ತು ಹಾಸ್ಟೆಲಲ್ಲಿ. ಇದು ನಿಮಗೆಲ್ಲ ಇರಬೇಕೆಲ್ಲ, ನಮ್ಮ ಹಿರಿಯರೆಲ್ಲ ನೆನೆಸ್ಕೋತಾರೆ. ನಿಮ್ಗೆ ಅದರದ್ದು ಅನುಭವ ಇಲ್ಲ. 3 ದಿವಸದಲ್ಲಿ ಕಲೀರಿ ಅಂತ. ಈಗ ನೀವು ಮೊಬೈಲ್ ತೊಗೊಂಡ್ಬಿಟ್ರೆ ನಿಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟ್ ಬಂದು ಕಳೆದ, ವಾಟ್ ಅ ವಂಡರ್ಫುಲ್ ಪ್ರಿಟಿ ಲೇಡಿ ಶಿ ಈಸ್ ಆ್ಯಂಡ್ ಶಿ ಟೀಚಸ್ ಮೀ ಇಂಗ್ಲಿಷ್ ಅಂತ ನಾನು ನೋಡ್ಕೊಂಡು ಕಲ್ತ್ಬಿಡ್ತೇನೆ ಅಲ್ವೇ? ನೋಡಿ, ಇವು ಟ್ರೈ ಮಾಡಿ. ನಿಮಗೆ ಫ್ರೀ ಇಂಟರ್ನೆಟ್ ಇದ್ದರೆ ಅವಳು ಒಳ್ಳೆ ಸುಂದರಿಯಾದ ಒಬ್ಳು ಹೆಣ್ಮಗಳು ಬಂದು ನಿಮ್ಗೆ ಇಂಗ್ಲೀಷ್ ಕಲಿಸ್ಕೊಡ್ತಾಳೆ ಮೊಬೈಲ್ ಫೋನಲ್ಲಿ. ನಮ್ಗೆ ಹಂಗೆ ಇರಲಿಲ್ಲ ಮುಂಚೆ. ರ್ಯಾಪಿಡ್ ಎಕ್ಸ್ ಓದ್ತಾ ಇದ್ವಿ. ಎಷ್ಟು ಸಂದರ್ಭದಲ್ಲಿ ಇವು ನಮಗೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿದ್ವಿ ಅಂತಂದರೆ, ವಿ ಲರ್ನ್ಡ್ ಇಂಗ್ಲೀಷ್ ಆನ್ ಅ ಓನ್ ಅಂತ. ನೀವು ಎಂಜಾಯ್ ಮಾಡೋದಿಲ್ಲ. ನಿಮ್ದು ಎಂಜಾಯ್ ಏನು ಮಾಡೋದೇನು, ನಂದು ಇವತ್ತು ಆ್ಯನಿವರ್ಸರಿ, ನಂದು ಇವತ್ತು ಬರ್ಡೇ ಅಂತ ಮಾಡ್ತೀರಿ. ಆ ಸಂದರ್ಭದಲ್ಲಿ ಒಂದು ಒಳ್ಳೆಯ ಸುಭಾಷೆ ಹೇಳೋಕ್ಕೂ ನಿಮಗೆ ಬರೋದಿಲ್ಲ. ಬಿಕಾಸ್ ಯು ಹ್ಯಾವ್ ಲಾಸ್ಟ್ ದ ಲ್ಯಾಂಗ್ವೇಜ್. ಆಡು ಮಾತುಗಳಲ್ಲಿ ಬೇಕಾದಂಥ ಮಾತುಗಳನ್ನು ನಿಮ್ಗೆ ಸರಿಯಾಗಿ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಈ ಕ್ಯಾಂಪಸ್ನ ಭಯ ಇನ್ನೊಂದಿದೆ ನನಗೆ, ಯುವಕರ ಜೊತೆಗೆ. ಈ ಮಕ್ಕಳ ನಡುವೆ ಸಂಪರ್ಕನೇ ಇಲ್ಲ ಸರ್. ಕೇಳಿ ಅವ್ರ ಹತ್ರ, ಯಾವತ್ತಾದರೂ ಕಷ್ಟ ಸುಖ ಮಾತಾಡ್ತೀರ ನೀವು? ಯಾವತ್ತಾದರೂ ಕಷ್ಟ ಸುಖ ಮಾತಾಡೋಕ್ಕೆ ನಿಮ್ಮ ಒಳ್ಳೆಯ ಭಾಷೆಯನ್ನು ಬಳಸ್ಕೊಂಡಿದ್ದೀರಾ? ಹಳ್ಳಿ ಭಾಷೆ, ಸಾಂಪ್ರದಾಯಿಕ ಹಳೆಗನ್ನಡ, ಅಲ್ಲೊಂದು ಮಾತಿದೆ, ಅಂತ ಅದ್ಭುತವಾದ ಮಾತು. ಏನೇನು ಶಾಸ್ತ್ರ ಹೇಳ್ಬಿಟ್ಟು ಏನು ಮಾಡ್ತೀರಿ ನೀವು? ನಿಮಗೊಂದು ಹೃದಯವೇ ಇಲ್ಲ ಅಂತಂದರೆ, ದೇಹ ಅಂತಂದಿದ್ದಾರೆ, ಎದೆ ಅಂತಂದಿದ್ರಿ. ಎದೆ ಅಂದರೆ ಹೃದಯವ ಏನೋ ಗೊತ್ತಿಲ್ಲ ನನಗೆ. ಕುವೆಂಪು, ಸಾರಿ ಟು ಮಿಸ್ಟರ್ ಕುವೆಂಪು. ಹಾಗಾಗಿ ಎದೆ ಅಂದ್ರಿ ಅಂತ, ನಿಮಗೊಂದು ಹೃದಯವೇ ಇಲ್ಲ. ಹೃದಯದಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಮಾತಾಡ್ಕೊಳ್ಳೋಕ್ಕೆ. ಯು ಪೀಪಲ್ ಡೋಂಟ್ ಕನ್ವರ್ಸ್ ವಿತ್ ಯುವರ್ ಫ್ರೆಂಡ್ಸ್. ನೀವು ಯಾಕಿಷ್ಟು ಕ್ಯಾಂಪಸ್ನಲ್ಲಿ ಸೈಲೆಂಟ್ ಆಗಿದ್ದೀರಿ? ಯಾಕಿಷ್ಟು ಮೌನವಾಗಿದ್ದೀರಿ? ಯಾಕಿಷ್ಟು ನೀವು ರಿಫ್ಯೂಸ್ ಟು ಟಾಕ್ ಟು ಪೀಪಲ್? ನೀವು ತಿರಸ್ಕಾರ ಮಾಡ್ತೀರಿ ಜನರ ಜೊತೆಗೆ ಮಾತಾಡೋಕ್ಕೆ. ಅದಂಗೆ ಅದೇನೊಂದು ಪೆಡಂಭೂತನ ಅದು ಭಾಷೆ, ಹಂಗೆ ಬೆಳ್ಕೊಳ್ಳೋಕ್ಕೆ, ಮಾತಾಡೋದೇ ಉದ್ಧಾರ ಆಗಲಿಕ್ಕೆ. ಗೋಕಾಕ್ ಚಳುವಳಿ ಬಗ್ಗೆ ಮಾತಾಡಲಿಕ್ಕೆ ಸರ್ ಹೇಳ್ತಿದ್ರು ಬೆಳಗ್ಗೆ, ನೆನ್ಪು ಮಾಡಿಸ್ಕೊಡ್ರು. ನಮಗೆ ಗೋಕಾಕ್ ಚಳುವಳಿ ಓದಬೇಕಾಗಿತ್ತು. ಲಿಟ್ರೇಚರ್ ಮೂವ್ಮೆಂಟ್ ಅಂತ ಬಂದಾಗ ನಾವು ಗೋಕಾಕ್ ಚಳುವಳಿ ಓದ್ತಾ ಇದ್ವಿ. ಗೋಕಾಕ್ ಚಳುವಳಿಲಿ ಪ್ರತಿಯೊಬ್ಬನೂ ಮಾತಾಡಬೇಕಾಗಿತ್ತಂತೆ, ಪ್ರತಿಯೊಬ್ಬನೂ ಘೋಷಣೆ ಕೂಗಬೇಕಾಗಿತ್ತಂತೆ. ಮಕ್ಕಳೇ, ನೀವು ಜೈ ಹಿಂದ್ ಅಂತ ಘೋಷಣೆ ಕೂದಿ, ಜೈ ಹಿಂದ್. ಇಲ್ಲಿ ಬಂದು ಪ್ರಾರ್ಥನೆ ಮಾಡಬೇಕು ಅಂತಂದ್ರೆ ರಕ್ತ ಕುದಿಬೇಕು ನಮಗೆ. ನಿಮ್ಮ ಪ್ರಾರ್ಥನೆ ಕೇಳಿ ಹೃದಯ ಹಂಗೆ ಮಿಡಿದು ಬರಬೇಕು. ಪ್ರಾರ್ಥನೆ ಬಂದರೆ ಗೂಸ್ ಬಂಪ್ಸ್ಗಳು ಬರಬೇಕು ನಮಗೆ. ನಾನು ಕೇಳಿದ್ದೀನಿ ಪ್ರಾರ್ಥನೆ. ಅಯ್ಯೋ, ಕನ್ನಡದ ಹಾಡು ನಮ್ಮದು ದೇಶೀಯ ಹಾಡು.
ಯಾವುದು ನಮ್ಮದು ಜೈ ಭಾರತಿ. ನಿಮಗೆ ಈ ಜೈನಲ್ಲಿರುವ ಈ ಸ್ವರ, ಈ ಗಂಟೆಲ್ಲಿ ಆಗಬೇಕಾಗಿರೋದು, ಅದು ಉತ್ಸಾಹ ಕೊಡಬೇಕಾಗಿದೆಯಲ್ಲ, ಜೈ ಭಾರತ ಜನನಿ ತನುಜಾತೆ. ನಿಮಗೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ನೀವು ಯಾಕೆ ನಿಮಗೆ ಇದ್ರದ್ದು ಅರ್ಥ ಆಗಲ್ಲ? ಉತ್ಸಾಹ ಎಲ್ಲಿಂದ ಕೊಡ್ತೀರಿ ನೀವು? ಐ ಆಮ್ ರಿಯಲಿ ಸಾರಿ ಅಬೌಟ್ ದಿಸ್ ಮೈ ಡಿಯರ್ ಫ್ರೆಂಡ್ಸ್. ಭಾಷೆಯನ್ನು ಬೆಳೆಸಬೇಕು ಅಂತಂದರೆ ಈ ಕ್ಯಾಂಪಸ್ನಲ್ಲಿ ನೀವು ಮಾತಾಡಬೇಕು. ನಿಮಗೆ ಸಂಪರ್ಕವೇ ಇಲ್ಲದಿದ್ದರೆ ನೀವು ಯಾರು ಗೋಡೆ ಜೊತೆ ಮಾತಾಡ್ತೀರಾ? ನೀವು ಗೋಡೆ ಜೊತೆ ಮಾತಾಡಿರೋದು ನೋಡಿ, ಇದು ಯಾರು ಕ್ಲೀನ್ ಮಾಡಿಕೊಡ್ಬೇಕು? ಒಂದು ಸ್ವಲ್ಪ ಆದರೂ ಹೃದಯ ಇದೆಯಾ ನಿಮಗೆ? ಎದೆ ಇದೆಯಾ ನಿಮಗೆ? ನೋಡಿ, ನೀವು ಮಾತನಾಡೋದು ನೋಡಿ, ನಿಮ್ಮ ಇಡೀ ವಿಕಾರವನ್ನು, ಮನೋವಿಕಾರವನ್ನು ನೀವು ಗೋಡೆ ಮೇಲೆ ತೋರಿಸ್ತೀವಿ. ಇದು ಪೇಂಟೇ ಮಾಡೋಕ್ಕಾಗಲ್ಲ ನಮಗೀಗ. ಯಾರು ಪೇಂಟ್ ಮಾಡಿಕೊಡ್ತಾರೆ? ಸಿ, ಲುಕ್ ಎಟ್ ದಿಸ್. ನಿಮ್ಮ ಮನೋವಿಕಾರವನ್ನು ನೀವು ಇಲ್ಲೆಲ್ಲರೂ ಬರೀತೀರಿ, ಕೆಲವು ಸರಿ ಪ್ರೇಮಕವನ್ನು ಬರೆದು ಮನೋವಿಕಾರ ತೋರಿಸ್ತೀರಿ. ನಿಮ್ಮ ಸ್ನೇಹಿತರ ಜೊತೆಗೆ ಮಾತ್ರ ಅದು ಕಷ್ಟ ಸುಖ ಕೇಳಿ. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಒಂದು ಸೋಶಾಲಜಿ ಇದೆ, ಒಂದು ಸಮಾಜಶಾಸ್ತ್ರ ಇದೆ. ನಿಮಗದು ಅರ್ಥನೇ ಆಗೋದೇ ಇಲ್ಲ. ಎಷ್ಟು ದೂರ ಇರ್ಲಿಕ್ಕೆ ಸಾಧ್ಯವೋ ಅದನ್ನೇ ನೀವು ಒಳ್ಳೆತನ ಕ್ಯಾಂಪಸ್ನಲ್ಲಿ ಅಂತ ತಿಳ್ಕೊಂಡ್ಬಿಡ್ತೀರಿ. ನಮ್ಮೂರಿನಲ್ಲಿ ಕೊಡಗಿನಲ್ಲಿ ಒಂದು ಭಾಷೆ ಇದೆ ಸರ್. ಒಳ್ಳೆ ಹುಡುಗಿ ಯಾರು ಅಂತಂದರೆ ಗೌರಮ್ಮನ ಥರ ಕ್ಲಾಸ್ನಲ್ಲಿ ಕೂತ್ಕೊಳ್ಳೋದು ಅಂತ. ಗೌರಮ್ಮ ಭಾಳ ಗೌರವದಿಂದ ಸೈಲೆಂಟಾಗಿ ಕ್ಲಾಸ್ನಲ್ಲಿ ಕೂತಿದ್ರೆ ಅದು ಒಳ್ಳೆ ಹುಡುಗಿ ಅಂತ ಲೆಕ್ಕ ನಮಗೆ. ಹಂಗೆ ಒಳ್ಳೆ ಹುಡುಗನು ಹಂಗೇನೆ. ಹಂಗಿರಬೇಡಿ ನೀವು. ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಇವಾಗ ನೀವು ನಿಮ್ಮ ಶಕ್ತಿ ತೋರಿಸುವ ಶಕ್ತಿ ಇದೆ ನಿಮಗೆ. ಒಂದಷ್ಟು ಚರ್ಚೆ ಮಾಡಿ, ಸಾಹಿತ್ಯದ ಬಗ್ಗೆ ಓದ್ಕೊಳ್ಳಿ, ಒಂದಷ್ಟು ಹಿರಿಯರ ಮಾತುಗಳನ್ನು ಕೇಳಿ. ಹಿರಿಯರನ್ನು ಯಾಕೆ ನೆನೆಸ್ಕೋಬೇಕು? ಐ ಸ್ಟಾಪ್ ನಾವು. ಅವ್ರೇನಾದ್ರು ಇಲ್ಲದೆ ಇದ್ದಿದ್ರೆ ನಿಮ್ಗೆ ಈ ಸುಖ ಸಂಪತ್ತು ಇರ್ತಾ ಇತ್ತು ಇವತ್ತು? ಸುಮ್ಮನೆ ಹೇಳಿ. SVP ಎಷ್ಟು ಜನ ಇಲ್ಲಿಗೆ ಬಂದು ಅಡ್ಮಿಷನ್ ಆದಮೇಲೆ SVPಗೂ ಈ ಹೆಸರಿಗೂ ಏನಾದರೂ ಸಂಬಂಧ ಇದೆಯಾ? ಅಥವಾ ಚೇರ್ಮನ್ ಮೀಟ್ ಮಾಡೋಕೆ ಹೋದಾಗ, ಪ್ರೊಫೆಸರ್ ಸೋಮಣ್ಣವ್ರು ಮೀಟ್ ಮಾಡೋಕೆ ಹೋದಾಗ ಅಲ್ಲಿರುವ ಎಲ್ಲ ಫೋಟೋಗಳನ್ನು ನೋಡಿದ್ಮೇಲೆ ಈ ಪುಣ್ಯಾತ್ಮರು ಯಾರು ಅಂತ ಅಟ್ಲೀಸ್ಟ್ ಒಂದು ಕ್ಯೂರಿಯಾಸಿಟಿ ಆದರೂ ಬಂತ ನಿಮಗೆ? ಒಂದು ಕ್ಯೂರಿಯಾಸಿಟಿ ಆದರೂ ಇರಲಿ, ನೋಡುವ, ಕೇಳುವ, ತಿಳಿದುಕೊಳ್ಳುವ. ಸೊ ಕ್ಯಾಂಪಸ್ನಲ್ಲಿ ಭಾಷೆ ಇಲ್ಲ ಇವತ್ತು. ಯಾವ ಭಾಷೆ? ಇಂಗ್ಲೀಷು ಇಲ್ಲ ಸರ್. ಇಂಗ್ಲೀಷ್ ಮಾತಾಡ್ಬಿಟ್ರೆ ಕಿವಿ ಮುಚ್ಕೋಬೇಕು ನಾವು. ಯಾಕಂತಂದರೆ ಅದರಲ್ಲಿ ಬಿಟ್ಬಿಡಿ, ವ್ಯಾಕರಣ ಅಂತೂ ಇಲ್ಲವೇ ಇಲ್ಲ. ನಿಮಗೆ ಇಂಗ್ಲೀಷ್ ಮಾತನಾಡೋ ಶೈಲಿ ಆದರೂ ಗೊತ್ತಾ? ಅದು ಇಲ್ಲ. ಸಮಟೈಮ್ಸ್ ಐ ರಿಯಲಿ ಫೀಲ್ ಸೋ ಸಾರಿ. ಪತ್ರ ಬರೀತಾರೆ ನಮ್ಮ ಮಕ್ಕಳು. ಒಂದು ಪತ್ರ ಬರೆಯೋಕ್ಕೆ ಐ ಡೋಂಟ್ ನೋ ವೆದರ್ ಯು ಪೀಪಲ್ ಹ್ಯಾವ್ ರಿಟನ್. ತುಂಟಾಟದಿಂದ ಹೇಳಿರ್ತೀನಿ ಇದನ್ನು, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಯಾರಿಗಾದ್ರೂ ಸ್ನೇಹಿತರಿಗೆ ಪತ್ರ ಬರೆದಿದ್ರೆ ಮಕ್ಕಳೇ? ಮುಂಚೆ ನಮಗೆಲ್ಲ ಪತ್ರ ಬರೀದಿತ್ತು. ಕೇಳಿ, ನಮ್ಮ ನಾವಡ್ರ ಹತ್ರಲ್ಲೇ ಕೇಳಿ, ಎಷ್ಟು ಪ್ರೇಮಕ್ಕೆ ಹತ್ರ ಬರೆದಿರ್ಬೋದು ಅವರು ಅಂತ ಕೇಳಿ ಅವ್ರ ಹತ್ರ. ಯಾಕಂದರೆ ಇವತ್ತು ಅವರು ಇಷ್ಟು ಖುಷಿಯಾಗಿದ್ದಾರೆ ಅಂತಂದರೆ ಯೌವನವನ್ನೆಲ್ಲ ಭಾಳ ಅದ್ಭುತವಾಗಿ ಕಳೆದಿರ್ತಾರೆ ಅವರು. ಸಾಹಿತ್ಯವನ್ನು ಸ್ಪೀಚಿಸಿರ್ತಾರೆ ಅವರು. ನಿಮ್ಗೊಂದು ಒಂದು ಒಳ್ಳೆಯ ಒಂದು ಪ್ರೇಮ ಪತ್ರವನ್ನು ಬರೆಯೋಕ್ಕೆ ಬರಲ್ಲ ನಿಮಗೆ. ಗುಡ್ ನೈಟ್, ಆಮೇಲೆ ಹಿಂಗೆ ಮಕ್ಕಳೇ, ಯು ಹ್ಯಾವ್ ಲಾಸ್ಟ್ ಎವ್ರಿಥಿಂಗ್. ಯು ಡು ನಾಟ್ ನೋ ಹೌ ಟು ಕನ್ಸ್ಟ್ರಕ್ಟ್ ಎ ಸೆಂಟೆನ್ಸ್. ಒಂದು ವಾಕ್ಯ ರಚನೆ ಮಾಡೋಕ್ಕೆ ನಿಮಗೆ ಬರೋದಿಲ್ಲ ಅಂತಂದರೆ ನಿಮ್ಮ ಪತ್ರ ನೀವೇನು ಹೇಳಬೇಕು, ನಿಮ್ಮ ಮನಸ್ಸಿನ ನೋವುಗಳನ್ನು ಏನು ಹೇಳ್ಕೋಬೇಕೋ ಅದೇ ಕಮ್ಯುನಿಕೇಟ್ ಆಗೋದಿಲ್ಲ ನಿಮ್ಮ ಪತ್ರದಲ್ಲಿ. ಹಂಗಾರೆ ಭಾಷೆಯಲ್ಲಿದೆ ನಿಮ್ಮ ಹತ್ರ. ಸ್ವಲ್ಪ ಜಾಗ್ರತೆ ಇರಿ. ಇದು ಸುಮ್ಮನೆ ಇದೊಂದು ವರ್ಕ್ಶಾಪ್ ಅಂತ ತಿಳ್ಕೊಬೇಡಿ. ಓಕೆ, ತುಂಬ ಒಳ್ಳೆಯವರು. ನಾನು ಶಫಿ ಅಹಮದ್ ಅವ್ರ ಬಗ್ಗೆ ಕೇಳಿದ್ದೀನಿ, ಚರಿತ್ರೆ ಮೇಷ್ಟ್ರು ಅವರು. ಅವ್ರ ಮಾತು ಕೇಳೋಕ್ಕೆ ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ, ಸಾಧ್ಯತೆ ನೋಡಿ ಇಮಿಡಿಯೇಟಾ, ಹಾಗಾದ್ರೆ ಮಿಸ್ ಮಾಡ್ಕೋತೀನಿ. ನಿಮಗೆಲ್ಲ ಒಳ್ಳೇದಾಗಲಿ. ಸಾಧ್ಯವಾದರೆ ಕನ್ನಡ ವಿಭಾಗದಲ್ಲಿ ಆಮೇಲೆ ಒಂದು ಹೆಸರು ಬೇರೆ ಹಾಕೊಂಡ್ಬಿಟ್ಟಿದ್ದಾರೆ, ಗಿಳಿಮಿಂಡು ಅಂತ. ನನ್ನ ಪ್ರಕಾರ ಗಿಳಿ ಕರ ಅಂತ ಸೌಂಡ್ ಮಾಡ್ತಿರ್ತದೆ. ಅದು ಆಗಾಗ ಹೋಗಿ ಮುತ್ತಿಕ್ತದೆ ಅದು ಇನ್ನೊಂದು ಗಿಳಿಗೆ. ನಿಮಗೆ ಗಿಳಿ ನೋಡಿದ್ರೆ ಮಕ್ಕಳ? ನೀವು ನೋಡಿದ್ರೆ ಎಲ್ಲಾದರೂ ಚಿತ್ರ ಆದರೂ ನೋಡಿದ್ರೆ ಅಟ್ಲೀಸ್ಟ್. ಫಾರೆಸ್ಟ್ ಅಂತೂ ನಿಮ್ಗೆ ಅದ್ರ ಇಲ್ಲ ಬಿಡಿ, ನಿಮಗೆ ಫಾರೆಸ್ಟ್ ಗೊತ್ತಿಲ್ಲ ಬಿಡಿ ನಿಮಗೆ. ಗಿಳಿ ನೋಡಿದರೆ ಏನಾದರೂ? ಯಾವತ್ತೂ ಹತ್ರನೇ ಇರ್ತದೆ ಅದು, ಇನ್ನೊಂದು ಪಕ್ಷಿಗೆ ಮುತ್ತಿಕ್ತಾನೆ ಇರ್ತದೆ ಅದು. ಅದರ ಅರ್ಥ ಹಂಗೆ ತಿಳ್ಕೊಬೇಡಿ, ಬೇರೆ ಏನು ತಿಳ್ಕೊಬೇಡಿ. ಆ ಹೆಸರು ಕಟ್ಟಿದ್ದಕ್ಕಾದರೂ ನೀವು ಸಾರ್ಥಕವಾಗಿ ಗಿಳಿ ಥರ ಬದುಕಿ ಅಂತ ಹೇಳ್ತಾ, ನನ್ನ ಇಬ್ಬರು ಹಿರಿಯರು ಅವ್ರ ಜೊತೆಗೆ ಕೂತ್ಕೊಳ್ಳುವ ಭಾಗ್ಯ ಒದಗಿಸ್ಕೊಟ್ಟಂಥ ಸೋಮಣ್ಣವ್ರಿಗೆ ನಾವಡ್ರ ಮೇಲೆ ತುಂಬ ಗೌರವ ಇದೆ. ಮತ್ತು ನಮ್ಮ ತಳವಾರ್ ಸಾಹೇಬರು ಬಂದಿದ್ದಾರೆ. ಇವರೆಲ್ಲರಿಗೂ ನಾನು ಗೌರವವನ್ನು ಸೂಚಿಸಿ, ಗೊತ್ತು ಸರ್, ಹಿರಿಯರು ಆದಿಕಲ್ ಕೃಷ್ಣ ಭಟ್ರು ನಮ್ಮ ಜೊತೆಗೆ ಬಂದಿದ್ದಾರೆ. ಎಲ್ಲರಿಗೂ ನಾನು ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಸ್ನೇಹಿತರಿಗೆ ಮತ್ತೆ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಸ್ವಾಗತವನ್ನು ಬಯಸಿ ನನ್ನ ಮಾತುಗಳನ್ನು ಮುಗಿಸ್ತಾನೆ. ತಮಗೆಲ್ಲ ಒಳ್ಳೆಯದಾಗಲಿ. ಮತ್ತು ಈ ಏನು ಮನಸ್ಸಿಗೆ ಏನು ಉಣಬಡಿಸ್ತಾರೆ ಅದನ್ನೆಲ್ಲ ನೀವು ಮೆಮರೈಸ್ ಮಾಡ್ಕೋಬೇಕು, ಹೃದಯಕ್ಕೆ ತಗೊಂಡು ನೀವು ಅದನ್ನು ಯಾವತ್ತೂ ನೆನೆಸ್ಕೋತೀರಿ ಅಂತ ನಾನು ತಿಳ್ಕೊಂಡು ನನ್ನ ಮಾತು ಮುಗಿಸ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ಧನ್ಯವಾದಗಳು ಸರ್.
ನಮ್ಮೊಂದಿಗೆ ಇರುವ ಮುಖ್ಯ ಅತಿಥಿಗಳು ಪ್ರೊಫೆಸರ್ ಎ.ವಿ. ನಾವಡ ಸರ್ ಅವರು. ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಅತ್ಯಂತ ಸಮೀಪದ ಕೋಟೆಕಾರಿನವರಾದ ನಾವಡ ಸರ್ ಅವರು ಕುಂದಾಪುರದ ಬಂಡಾರ್ಸ್ಕಾಸ್ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ, ಬಳಿಕ ಕನ್ನಡ ವಿಶ್ವವಿದ್ಯಾನಿಲಯದ ಹಸ್ತಪ್ರತಿ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ, ಪ್ರಸಾರಾಂಗದ ನಿರ್ದೇಶಕರಾಗಿ ಈಗ ವಿಶ್ರಾಂತರು. MGM ಕಾಲೇಜಿನ ಜಾನಪದ ರಂಗಕಲೆಗಳ ಅಧ್ಯಯನ ಕೇಂದ್ರದಲ್ಲಿ ಸಂಶೋಧಕರಾಗಿ, ಉಡುಪಿಯ ಗೋವಿಂದ ಪೈ ಸಂಶೋಧನಾ ಕೇಂದ್ರದ ತುಳು ನಿಘಂಟು ಯೋಜನೆಯ ಮುಖ್ಯ ಸಂಪಾದಕರಾಗಿ ಸೇವೆ ಸಲ್ಲಿಸಿದವರು. ತುಳು ದರ್ಶನ, ಕೊಡುಬಿಯರು, ಕಾಡ್ಯನಾಟ ಪಠ್ಯ ಮತ್ತು ಪ್ರದರ್ಶನ, ಜಾನಪದ ಮುಂತಾದ ಹಲವು ಮಹತ್ವದ ಕೃತಿಗಳನ್ನು ತುಳು ನಿಘಂಟು, ಕರ್ನಾಟಕ ಸಂಶೋಧನಾ ಜಾನಪದ, ಕುಂದದರ್ಶನ, ಕನಕ ಪದಕೋಶ, ಹಸ್ತಪ್ರತಿ ವ್ಯಾಸಂಗ, ಕರಾವಳಿ ಜಾನಪದ, ತುಳು ಸಾಹಿತ್ಯ ಚರಿತ್ರೆ, ಪಾಣರಾಟ ಮುಂತಾದ ಕೃತಿಗಳ ಸಂಪಾದನೆಯನ್ನು ಮಾಡಿದವರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಜಾನಪದ ತಜ್ಞ ಪ್ರಶಸ್ತಿ, ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವರ್ಧಮಾನ ಸಾಹಿತ್ಯ ಪ್ರಶಸ್ತಿ, ಸಂದೇಶ ಪ್ರಶಸ್ತಿ ಮುಂತಾದ ಹಲವು ಪ್ರಶಸ್ತಿಗಳಿಗೆ ಭಾಜನರಾದವರು. ಪ್ರೊಫೆಸರ್ ಮುಂತಾದ ವಿದ್ವಾಂಸರ ನಿಕಟವರ್ತಿಯಾಗಿದ್ದ ನಾವಡರು ವಿಭಾಗದೊಂದಿಗೆ ಸದಾ ಜೊತೆಯಾಗಿದ್ದವರು. ನಮ್ಮೊಂದಿಗಿರುವ ಬಹು ಅಪರೂಪದ ಸಂಶೋಧಕ ನಾವಡರ ಮಾತುಗಳಿಗೆ ಈಗ ವೇದಿಕೆ. ವೇದಿಕೆಯ ಮೇಲಿನ ಎಲ್ಲ ಹಿರಿಯರೇ, ಗೆಳೆಯರೇ, ಮುಂದೆ ಕೂತಿರುವಂತಹ ವಿದ್ವತ್ತಿನ ಮುಂದೆ ಅಥವಾ ಕುಡಿಗಳು ಅನೇಕರು ಮುಂದೆ ಈಗಲ್ಲ, ಒಂದು 20 ವರ್ಷದ ನಂತರ ಜನ ಮೆಚ್ಚುವ, ಗೌರವಿಸುವ ವಿದ್ವಾಂಸರಾಗಿ ರೂಪುಗೊಳ್ಳಲಿರುವವರೆಲ್ಲ ಇಲ್ಲಿ ಕೆಲವರು ಇದ್ದೀರಿ. ಈ ಸಂದರ್ಭದಲ್ಲಿ ನಾನು ನನ್ನ ಉಪನ್ಯಾಸ, ಈಗ ನನ್ನ ಮಾತಿನ ಬಳಿಕ ನನ್ನ ಉಪನ್ಯಾಸವೂ ಇರುತ್ತದೆ. ಅದು ಮುದ್ದಣ್ಣನ ಬಗ್ಗೆ. ನಾನು ಇವತ್ತು ಮಾತಾಡಬೇಕಾದ ಬಹಳ ಮುಖ್ಯವಾದ ವಿಷಯ ಅಂದರೆ ಈ ಶಾಸ್ತ್ರೀಯ ಭಾಷೆಯ ಬಗ್ಗೆ 1-2-5 ನಿಮಿಷದಷ್ಟೇ ನಾನು ಮಾತಾಡಲಿಕ್ಕೆ ಹೋಗ್ತಾಯಿದ್ದೇನೆ. ನಾನು ಕುಂದಾಪುರದ ಕಾಲೇಜಲ್ಲಿ ಇದ್ದಾಗ ಆ ಸುತ್ತಿನ ಕನ್ನಡ, ಆ ಕುಂದಾಪುರದ ಕನ್ನಡದಿಂದ ನಾನು ಮನೆಯ ಮಾತು, ನನ್ನ ಇಲ್ಲಿನ ಕೋಟ ಬ್ರಾಹ್ಮಣರ ಮಾತು, ಆ ಕುಂದಾಪುರದ ಕನ್ನಡ, ಇವುಗಳಿಗಿರುವ ಸಾಮ್ಯ ವೈಷಮ್ಯ ಇವುಗಳನ್ನೆಲ್ಲ ನನ್ನ ತಲೆಯೊಳಗೆ ಸುತ್ತಿ ಸುಳಿತಾ ಇತ್ತು. ಆಗಲೇ ನಾನು ಭಾಷಾ ಕುತೂಹಲಿಯಾಗಿದ್ದೆ. ದೂರದ ಪುಣೆಯಲ್ಲಿದ್ದಂತಹ ಡಾಕ್ಟರ್ D.N. ಶಂಕರ ಭಟ್ರು, ಇವತ್ತು ಜಾಗತಿಕ ಮಟ್ಟದ ಒಬ್ಬ ಭಾಷಾ ವಿಜ್ಞಾನಿ, ಅವರ ದೂರ ಸಂಪರ್ಕದಿಂದ ನಾನು ಕುಂದಾಪುರದ ಭಾಷೆ, ಅಲ್ಲಿದ್ದಂಥ ಒಂದು ಇವತ್ತು ಎಂಡೇಂಜರ್ಡ್ ಅಲ್ಲ, ಈಗ ಡೇಂಜರ್ಡ್ ಅಂದರೆ ಇಲ್ಲ, ಆ ಭಾಷೆ ಸತ್ತೇ ಹೋಯ್ತದು, ಬೆಳಾರಿ ಅಂತ. ಈ ಭಾಷೆಯನ್ನು ಆ ಕಾಲದಲ್ಲಿ ಇದ್ದಂಥವರ ಮನೆಗಳಿಗೆ ತೆರಳಿ ಅವರಿಂದ ಶಬ್ದ ಸಂಗ್ರಹ, ಆ ವಾಕ್ಯ ರಚನಾ ವಿಧಾನ ಇವುಗಳನ್ನೆಲ್ಲ ನಾನು ದಾಖಲಿಸಿಕೊಂಡು ನಾನು ಬಂದವು. ಆದರೆ ನನಗೆ ಇವತ್ತು ಪ್ರೊಫೆಸರ್ ಕುಲಪತಿಗಳು ಮಾತಾಡಿದ್ದು ಎಷ್ಟು ಮಾರ್ಮಿಕವಾಗಿತ್ತು ಅಂತಂದರೆ ನಾವು ಬಹಳ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಅದು ಭಾಳ ತಡ ಆಗಿದೆ ಅಂತ ನನಗೂ ಅನಿಸುತ್ತೆ. ಯಾಕಂದರೆ ಇವತ್ತು ಕನ್ನಡದ ಚೆಹರೆ ಅನ್ನತಕ್ಕಂಥದ್ದು, ಐಡೆಂಟಿಟಿ ಅಂತ ನಾನು ಹೇಳಿ ಚೆಹರೆ, ಇದು ಸ್ವಲ್ಪ ಮಟ್ಟಿಗೆ ಮಾಯ ಆಗ್ತಾಯಿದೆ. ಅದು ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅನಿವಾರ್ಯವಾಗಿ ಅಲ್ಲ, ಸುಮ್ಮಗೆ ನಾವು ಮಾತಾಡುವಾಗ ಕನ್ನಡದ ಪದಗಳಲ್ಲಿ ಬಹಳ ಒಳ್ಳೆಯ ಕನ್ನಡ ಪದ ಇದ್ದರೂ ವಿನಾಕಾರಣವಾಗಿ ನಾವು ಇಂಗ್ಲೀಷಿನ ಪದವನ್ನು ಅಲ್ಲಿ, ಹಾಗಾದರೆ ಆ ಮೂಲಕ ಏನಾಗ್ತಾ ಇದೆ ಅಂತಂದರೆ, ನೀವು ಹೋಟೆಲಿಗೆ ಹೋಗಿ ಅಲ್ಲಿ ಒಬ್ಬನು ಅನ್ನ ಅಂತ ಹೇಳೋದಿಲ್ಲ, ಅಥವಾ ನಮ್ಮ ಹಿಂದಿನವರು ಬಳಸಿದ್ದ ಕೂಳೆಂಬ ಪದವು ಮರೆಯಾಗಿಯೇ ಹೋಗಿದೆ. ಆದರೆ ನಮ್ಮ ಕತೆ ಏನಾಗಿದೆ ಅಂದರೆ ಎಲ್ಲವೂ ಇಂಗ್ಲೀಷಿನ ಪದಗಳು. ರೈಸ್, ನಮ್ಮ ಕುಚ್ಚಿಗೆ ಅಕ್ಕಿ ಅಥವಾ ಕುಚ್ಚಲನ್ನ, ಅದನ್ನು ನಾವು ಇವತ್ತು ಹೇಳಿದರೆ ಬಾಯ್ಲ್ಡ್ ರೈಸ್, ರಾ ರೈಸ್. ಯಾಕೆ ಅಂತ ಇನ್ನು ಮುಂದೆ ನಮ್ಮ ಅಡುಗೆ ಮನೆಯಲ್ಲಿ ಹೇಗೂ ನಮ್ಮ ಭಾಷೆ ಮರೆಯಾಗಿ ಹೋಗಿದೆ. ನಮ್ಮ ಶಾಲೆ ಕಾಲೇಜುಗಳಲ್ಲೂ ಅದು ಬೇರೆ ದಾರಿಲ್ಲ ಹೊರಟೋಗಿದೆ. ಇಂತಹ ಸ್ಥಿತಿಯಲ್ಲಿ ಕನ್ನಡದ ದುರವಸ್ಥೆ ಅಂತ ಬಹಳ ಬೇಸರದಿಂದ ನಮ್ಮ ಕುಲಪತಿಗಳು ಆಡಿದರು. ಇಂಥ ಕುಲಪತಿಗಳು ಇರಬೇಕು, ಆಗ ನಮ್ಮ ಕನ್ನಡದ ಕುಲಕ್ಕೆ ಒಂದು ಎಚ್ಚರಿಕೆಯ ಮಾತನ್ನು ಹೇಳಬಲ್ಲ ಒಬ್ಬ ಪ್ರಾಜ್ಞರು ಇರಬೇಕು. ಬರೀ ನಾವು ಕನ್ನಡಿಗರು, ಕನ್ನಡ ಪ್ರಾಧ್ಯಾಪಕರು ಮಾತಾಡೋದಕ್ಕಿಂತಲೂ ಕನ್ನಡದ ಮೇಲೆ ಪ್ರೀತಿ ಇರುವ ಇಂಥ ಹಿರಿಯರು ಮಾತಾಡಬೇಕು ಅನ್ನತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಎರಡನೆಯದು, ಈ ಶಾಸ್ತ್ರೀಯ ಭಾಷೆ, ಅದರ ಪದದ ಬಗ್ಗೆ, ಆ ಶಾಸ್ತ್ರೀಯ ಎಂಬ ಶಬ್ದ ಬೇಕೇ ಬೇಡವೇ, ಅದು ದೊಡ್ಡ ಚರ್ಚೆ ಇದೆ, ಅದು ಬೇರೆ ವಿಷಯ. ನಾವು ನಿಜವಾದ ನಾವು ತಮಿಳರು ಅವರ ಭಾಷಾಭಿಮಾನವನ್ನು ಮೊದಲು ಮೆಚ್ಚಬೇಕು. ಈ ನಮ್ಮ ಕನ್ನಡಿಗರಿಗೆ ಈ ಶಾಸ್ತ್ರೀಯ ಭಾಷೆಯನ್ನು ಪಡಿಬೇಕು ಅನ್ನತಕ್ಕಂಥ ಕಲ್ಪನೆಯೇ ಇಲ್ಲದಿದ್ದಾಗ
2002ರಲ್ಲೇ ಅವರು ಸಂಸ್ಕೃತ ಭಾಷೆಯನ್ನೂ ಬಿಟ್ಟು ಮೊದಲು ಈ ತಮಿಳು ಭಾಷೆ ಅವರು ತಾವು ತಮಿಳಿಗಿಂತಲೂ ಸಂಸ್ಕೃತಕ್ಕಿಂತಲೂ ನಾವು ಹಿಂದಿನ ಭಾಷೆ ನಮ್ಮದು ಅಂತ ಹೇಳ್ಕೊಳ್ತಾರೆ. ಅದು ವಾಸ್ತವ ಅಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಅದೇನೇ ಇರಲಿ, ನಮ್ಮ ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು ಅಂದರೆ 2 ಮಾತೇ ಇಲ್ಲ. ಅವರು ಬರೆದ ಮೇಲೆ ನಮ್ಮವರಿಗೆ ಎಚ್ಚರ ಆಯಿತು. ಆಮೇಲೆ 2008ರಲ್ಲಿ ದೊಡ್ಡ ಹಿರಿಯರಾದಂಥ ಚಿದಾನಮೂರ್ತಿ ಅಂತವರು, ಶೆಟ್ಟರ್ ಅಂತವರು, ಇಂಥವರ ಒಂದು ಹೋರಾಟದ ಮೂಲಕ ನಮಗೂ ಶಾಸ್ತ್ರೀಯ ಭಾಷೆ ಅವಕಾಶ ಸಿಕ್ಕಿತ್ತು. ಆದರೆ ನೋಡಿ, ಇಲ್ಲೂ ಕೂಡ ನಾನು ಕೇಳಪಟ್ಟಂತಹ ಒಂದು ಮಾತು ಅಂತಂದರೆ, ಏನಾಯಿತು, ಒಳ್ಳೆಯ ಮಾತನ್ನು ಇವರು ಅದರ ಯೋಜನಾ ನಿರ್ದೇಶಕರು ಹೇಳಿದರು, ತಳವಾರ್ ಹೇಳಿದರು, ಹಣಕಾಸು ಸ್ವಲ್ಪ ಹೆಚ್ಚು ಕೊಡ್ತಾ ಇದ್ದಾರೆ ಅಂತ. ಆದರೆ ತಮಿಳುನಾಡಿನಿಗೆ, ತಮಿಳು ಭಾಷೆಗೆ ಹೋಗುವಷ್ಟು ಹಣ ನಮ್ಮ ಕನ್ನಡಕ್ಕೆ ಬರ್ತಾ ಇಲ್ಲ. ಇದು ಯಾಕೆ? ಕನ್ನಡ ಏನು ಪುಷ್ಟವಾದ ಭಾಷೆ ಅಲ್ವೇ? ಅಲ್ಲ. ಅದು ಯಾಕೆ ಆಗ್ತಾ ಇದೆ ಅಂತಂದರೆ, ನಾವು ಮಗು ಅತ್ರೆ ಮಾತ್ರ ತಾಯಿ ಹಾಲು ಕೊಡೋದು. ಹಾಗೆ ನಾವೇನು ಮಾಡ್ತಾ ಇದ್ದೇವೆ ಅಂತಂದರೆ, ನಾವು ನಮ್ಮ ರಾಜಕಾರಣಿಗಳನ್ನು, ನಾನು ಸ್ವಲ್ಪ ಅವರನ್ನು ಯಾರ ವ್ಯಕ್ತಿಗತವಾಗಿ ಹೇಳ್ತಾ ಇಲ್ಲ, ಪಕ್ಷದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದರೆ ನೋಡಿ, ತಮಿಳುನಾಡಿನ ರಾಜಕಾರಣಿಗಳು ಎಷ್ಟು ಹೋರಾಟ ಮಾಡಿ ಶಾಸ್ತ್ರೀಯ ಭಾಷೆಯನ್ನು ಪಡೆದರು. ನಮ್ಮ ರಾಜಕಾರಣಿಗಳು ಕರ್ನಾಟಕದ ಅಭಿವೃದ್ಧಿಗೆ ಏನೋ ದುಡಿತಾರೆ, ಅದು ಅವರ ಕರ್ತವ್ಯ. ಅವರು ಇಲ್ಲಿಂದ ಆಯ್ಕೆಯಾಗಿ ಹೋದವರು ಸಂಸದರು ಅವರು. ಆದರೆ ಯಾರು ಕನ್ನಡದ ಬಗೆಗೆ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ತುಳುವಿನ ಬಗೆಗೆ ಕೆಲಸ ಮಾಡ್ತಾ ಇದ್ದಾರೆ, 8ನೇ ಪರಿಚ್ಛೇದ ಸಿಗಬೇಕು ತುಳುವಿಗೆ ಅಂತ ಎಷ್ಟು ವರ್ಷದಿಂದ ಹೋರಾಟ ನಡೀತಾ ಉಂಟು, ಅದು ನಮಗೆ ಸಿಕ್ಕಿಲ್ಲ. ಆ ಉತ್ತರ ಭಾರತದಲ್ಲಿ ಸಣ್ಣ ಸಣ್ಣ ಭಾಷೆಗಳು, ಅದರಲ್ಲಿ ಏನೂ ಕೆಲಸ ನಡೆದಿಲ್ಲ. ಅಂಥ ಭಾಷೆಗಳಿಗೆಲ್ಲ 8ನೇ ಪರಿಚ್ಛೇದಕ್ಕೆ ಅವಕಾಶ ಸಿಕ್ಕಿದೆ. ಹಾಗೆ ಕನ್ನಡದ ನಮ್ಮ ಈ ಆದ ಕಾರಣ ಈ ಸಂಸದರು ಸ್ವಲ್ಪ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಕೆಲಸ ಮಾಡುವ ಸಂಸದರು ಕನ್ನಡದ ಬಗ್ಗೆ ಸ್ವಲ್ಪ ಕೆಲಸ ಮಾಡಬೇಕು. ಆಮೇಲೆ ಇನ್ನೊಂದು, ಅದು ನಮ್ಮ ಕೆಲವರಿಗೆ ಅದು ಇಷ್ಟು ಕಷ್ಟ ಅಂತ ಗೊತ್ತಿದೆ ನನಗೆ, ನಾನು ಹೇಳ್ತಾ ಇರೋದು, ಈ ತಮಿಳುನಾಡಿನವರ ಮಾದರಿಯಲ್ಲಿ ನಮ್ಮ ಕನ್ನಡ ಶಾಸ್ತ್ರೀಯ ಭಾಷೆಯ ನಿಯಮಾವಳಿಗಳು ರೂಪಿತವಾಗಿದೆ ಅನ್ನತಕ್ಕಂಥದ್ದನ್ನು ನಾನು ಕೇಳಿದೆ. ಅದರಲ್ಲಿ ಅವರೆಲ್ಲ ಸ್ವಲ್ಪ ಹಿಂದೆ ಪಳೆಯುಳಿಕೆ ಅಥವಾ ಪ್ರಾಚೀನತೆಯ ಹಿಂದೆ ಹೋಗುವವರು. ಅವರು ನಮ್ಮದು ಕ್ರಿಸ್ತ ಪೂರ್ವದಲ್ಲೇ ನಮ್ಮ ತಮಿಳು ಭಾಷೆ ಇತ್ತು ಅಂತ ಹೇಳುವವರು, ಅದು ಸಹಜವೂ ಹೌದು. ಆದರೆ ನಾವು ಕನ್ನಡದಲ್ಲಿ ಈಗಲೂ ಒಂದು ಮಾತು ಬಂತು, ಕನ್ನಡದ ಆರಂಭದಿಂದ 1750ರವರೆಗೆ ನಮ್ಮ ಗಡಿರೇಖೆ ಅಂತ. ನನಗೆ ಸಮಾಧಾನ ಇಲ್ಲ. ಈ ಗಡಿರೇಖೆ 1750ರ ನಂತರ ಬಂದ ಕನ್ನಡದ ಬೆಳವಣಿಗೆ ಅದು ಶಾಸ್ತ್ರೀಯ ಭಾಷೆ ಅಲ್ಲವೇ? ಅದಕ್ಕೆ ಯಾಕೆ ಅಲ್ಲಿ ಗಡಿ? ಅಥವಾ ನಮ್ಮ ಆಡು ಮಾತು, ಈಗಲೂ ಕುಲಪತಿಯವರ ಮಾತಿನಲ್ಲಿ ಆ ಪ್ರಶ್ನೆ ಬಂತು. ಅನೇಕ ನಮ್ಮ ಆಡು ಮಾತುಗಳು ಕನ್ನಡದ ಉಪಭಾಷೆ ಅಂತ ನಾನು ಹೇಳ್ತಾ ಇಲ್ಲ. ಉಪಭಾಷೆ ಎಂಬ ಪದವನ್ನೇ ನಾನು ಒಪ್ಪೋದಿಲ್ಲ. ಅದು ಡೈಲೆಕ್ಟ್ ಅಂತ ಹೇಳೋದು, ಅದು ಒಳ ಮಾತು ಅಂತಲೋ ಹಾಗೇನಾದರೂ ಹೇಳಬೇಕು, ಬೇರೆ ವಿಷಯ. ಆದರೆ ಸೋಲಿಗರ ಕನ್ನಡ ಇದೆ, ಅಥವಾ ನಮ್ಮ ಹವ್ಯಕ ಕನ್ನಡ ಇದೆ, ಕೋಟದ ಪರಿಸರದಲ್ಲಿ ಮಾತಾಡುವ ಕೋಟ ಕನ್ನಡ ಇದೆ, ಅಥವಾ ಇನ್ನು ಇಂತಹ ಭಾಷೆಗಳು ಕರ್ನಾಟಕದಲ್ಲಿ ಒಂದು 10-20 ಭಾಷೆಗಳಿವೆ. ಅವುಗಳೆಲ್ಲ ಸಾಯ್ತಾ ಇದೆ. ಈ ಉಪಭಾಷೆಗಳು ಯಾಕೆ ಭಾಷೆಯೇ ಸಾಯ್ತಾ ಇರುವಾಗ ಇನ್ನು ಉಪಭಾಷೆಗಳು ಸಾಯದೆ ಇರುತ್ತದೆ? ನೋಡಿ, ಈಗ ನಾನು ಹೇಳ್ತಾ 70ರ ದಶಕದಲ್ಲಿ ಕುಂದಾಪುರ ಬದಿಯಲ್ಲಿದ್ದಂಥ ಬೆಳಾರಿ ಭಾಷೆ, ಅದರ ಕಡೆಯ ಒಬ್ಬ ವ್ಯಕ್ತಿ ಕಳೆದ ಒಂದು 6 ತಿಂಗಳ ಹಿಂದೆ ತೀರ್ಕೊಂಡ ಅಂತ ಪ್ರಜಾವಾಣಿಯಲ್ಲಿ ದೊಡ್ಡ ಸುದ್ದಿ ಆಯಿತು. ನಾನು ಆ ಮೇಲೆ ನನಗೆ ಪರಿಚಿತ ಇದ್ದ ಅನೇಕರನ್ನು ಸಂಪರ್ಕ ಮಾಡಿ ಇದ್ದಾರೆ, ಆ ಬೆಳಾರಿ ಜನರಿದ್ದಾರೆ, ಯಕ್ಷಗಾನ ಕಲಾವಿದರು ಇದ್ದಾರೆ. ಅವರನ್ನೆಲ್ಲ 1-2 ದಿನ ನನಗೆ ಭಾಷೆ ಸತ್ತಿತು ಅಂತ ಹೇಳಿದಾಗ ನೋವಾಯಿತು. ಸಂಪರ್ಕ ಮಾಡಿದಾಗ ಹೌದು ಅಂತ ಅವನು ಹೇಳ್ದ, ಸರ್ ನಾವು ಯಾರಿಗೂ ಆ ಭಾಷೆ ಮಾತಾಡಲಿಕ್ಕೆ ಬರುವುದಿಲ್ಲ, ನಾವು ಕುಂದಾಪುರ ಕನ್ನಡವನ್ನೇ ಮಾತಾಡ್ತಾ ಇದ್ದೇವೆ, ನಾವು ಬಿಟ್ಟಿದ್ದೇವೆ ಅಂತ ಮಾತನ್ನು ಹೇಳಿದಾಗ ನನಗೆ ಭಾಳ ದೊಡ್ಡ ವ್ಯತ್ಯಾಸ ಆಯಿತು. ಹಾಗೆಯೇ ನಮ್ಮ ಸುರತ್ಕಲ್ನ ಬದಿಯಲ್ಲಿ ಈ ಶಾಲಿಗಳು, ಇದು ಅವ್ರದ್ದು ಶಾಲಿ ಭಾಷೆ ಅಂತ ಅವರು ಕರೀತಾ ಇದ್ದಾರೆ. ಈ ಕೈಮಗ್ಗ ನೇಕಾರರಿಗೆ ಒಂದು ವಿಶಿಷ್ಟವಾದಂಥ ಭಾಷೆ ಉಂಟು. ಇದನ್ನು ಮೊದಲು ಗುರುತಿಸಿದವರು 66ನೇ ಇಸವಿಯಲ್ಲಿ D.N. ಶಂಕರ್ ಭಟ್. ಅವ್ರು ಯಾಕೋ ಇಲ್ಲಿಗೆ ಬಂದಾಗ, ಹುಟ್ಟೂರಿಗೆ ಬಂದಾಗ ಒಂದು 8 ದಿವಸ ನಿಂತು ಆ ಶಾಲಿ ಭಾಷೆ, ಶಾಲಿ ಲ್ಯಾಂಗ್ವೇಜ್ ಅದನ್ನು ಅಧ್ಯಯನ ಮಾಡಿದ್ರು, ಮತ್ತು ಅದರಲ್ಲೇ ಹೋಯ್ತು. ಹೀಗೆ ನಮ್ಮಲ್ಲಿ ಉಪಭಾಷೆಗಳು ಸಾಕಷ್ಟು ಇವೆ. ಆದ ಕಾರಣ ಶಾಸ್ತ್ರೀಯ ಭಾಷೆಯ ಚೌಕಟ್ಟಿನ ಒಳಗೆ ಭಾಷೆನ 1750 ಎಂಬುದನ್ನು ವಿಸ್ತರಿಸಬೇಕು.
ಆಡು ಮಾತನ್ನು ಇದರ ಬಳಕೆಗೆ ಇದನ್ನು ಅಧ್ಯಯನಕ್ಕೆ ಅವಕಾಶ ಮಾಡಿ ಕೊಡಬೇಕು. ಅದಕ್ಕೆ ನಿಮ್ಮ ಉನ್ನತ ಮಟ್ಟದಲ್ಲಿ ತಳವಾರಿಗೆ ಜವಾಬ್ದಾರಿ ಅದು. ಯಾಕಂದರೆ ಅದು ಸುಲಭ ಇಲ್ಲ ಅದು. ಯಾಕಂದರೆ ಈ ತಮಿಳರು ಅವರದನ್ನು ಹಾಕೊಂಡು ಅದನ್ನೇ ಇಡೀ ದೇಶಕ್ಕೆ ಅನ್ವಯ ಮಾಡುವಂಥ ಜನರವರು. ಹಾಗಾಗಿ ನಮಗೆ ಈ ರೀತಿಯಲ್ಲಿ ಇದು ಒಂದು ಆಮೇಲೆ ಇನ್ನು ನಮ್ಮ ಹಳಗನ್ನಡದಲ್ಲಿ ಎಷ್ಟೋ ಕಾವ್ಯಗಳು ಇನ್ನೂ ತಾಳೆ ಓಲೆ ಗ್ರಂಥ ರೂಪದಲ್ಲೇ ಇವೆ. ಬೇರೆ ಬೇರೆ ಹಂಪಿ ವಿಶ್ವವಿದ್ಯಾಲಯದಲ್ಲಿ ನಾನಿದ್ದಾಗ ಈಗೊಂದು 5,000 ಹಸ್ತಪ್ರತಿಗಳಿವೆ. ಅದರಲ್ಲಿ ಒಂದು 200-300 ಆದರೂ ಪ್ರಕಟ ಆಗಿಲ್ಲ. ಅವುಗಳನ್ನು ಹುಡುಕಿ ತೆಗೆದು ಅವುಗಳ ಬಗ್ಗೆ ಪ್ರಕಟ ಆಗದೇ ಇದ್ದರೆ, ಗುಣಮಟ್ಟ ಇದ್ದರೆ ಅದನ್ನು ಪ್ರಕಟ ಮಾಡುವ ಒಂದು ಅದನ್ನು ಕೆಲಸ ಆಗಬೇಕು. ಇನ್ನೊಂದು ನನ್ನ ದೃಷ್ಟಿಯಲ್ಲಿ ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತದೆ, ನಮ್ಮ MA ಪಠ್ಯ. ನನಗೆ ಅದರದ್ದೆಲ್ಲ ಕೆಲವು ಹಂಪಿ ವಿಶ್ವವಿದ್ಯಾಲಯದಲ್ಲಿ ನಡೆದಾಟ ಬಡಿದಾಟ ಎಲ್ಲ ನನಗೆ ಗೊತ್ತು. ಈಗ ಯಾವ ಇದರಲ್ಲಿ ಕೂಡ ವ್ಯಾಕರಣದ ಪಾಠ ಹೇಳುವವರು MAಗೆ ನೇರವಾಗಿ ಶಬ್ದಮಣದ ನಮಗೆ ಕಲಕಪ್ಪ ಗೌಡರು ಪಾಠ ಮಾಡಿದ ಹಾಗೆ ಯಾರೂ ಪಾಠ ಮಾಡುತ್ತಾ ಇಲ್ಲ ಹೆಚ್ಚಿನ ವಿಶ್ವವಿದ್ಯಾಲಯಗಳಲ್ಲಿ. ಅಥವಾ ಇನ್ನೂ ಬೇರೆ ಬೇರೆ ಈ ಗ್ರಂಥ ಸಂಪಾದನೆ ಶಾಸ್ತ್ರ ಯಾರಿಗೂ ಈಗ ಗೊತ್ತೇ ಇಲ್ಲ. DL ನರಸಿಂಹಾಚಾರ್ಯ ಪ್ರಣೀತವಾದಂತಹ ಅಥವಾ ಕಿಟ್ಟೆಲ್ರ ಪ್ರಣೀತವಾದಂತಹ ಇದನ್ನು ಹಸ್ತಪ್ರದೇಶ ಏನು ಆ ಕಿಟ್ಟೆಲ್ ಮಾಡಿದ ಕೆಲಸ ನೋಡಿದರೆ ಬೆರಗಾಗಿ ಹೋಗ್ತೇವೆ ನಾವು. ಈ ರೀತಿ ಶಾಸನಶಾಸ್ತ್ರಗಳು, ಛಂದಸ್ಸು, ಗ್ರಂಥ ಸಂಪಾದನೆ, ಭಾಷಾ ವಿಜ್ಞಾನ ಇವೆಲ್ಲ MAಯಲ್ಲಿ ಮರೆಯಾಗಿದೆ. ಇದರಿಂದ ಮುಂದಿನ ತಲೆಮಾರು ಇದರಿಂದ ವಂಚಿತವಾಗುತ್ತದೆ. ಅದಕ್ಕಾಗಿ ನನ್ನ ಒಂದು ಸೂಚನೆ ಅಂತಂದರೆ, ಶಾಸ್ತ್ರೀಯ ಭಾಷಾ ಉನ್ನತ ಅಧ್ಯಯನ ಕೇಂದ್ರದೊಳಗೆ ಆನ್ಲೈನಲ್ಲಾದರೂ ಆಗ್ಬೋದು ಕೆಲವು ಇಂಥ ಶಾಸ್ತ್ರಗಳು. ನಿಘಂಟು ವಿಜ್ಞಾನ ಯಾರೂ ಇವತ್ತು ನಿಘಂಟು ನನಗೂ ಒಂದು 2-3 ಅನುಭವ ಆಗಿದೆ ಅಂತ ಅನುಭವ. ನಾನು ಒಂದು ಯೋಜನಾ ಸಂಪಾದಕನಾಗಿ ಕೆಲವರಿಗೆಲ್ಲ ಕೆಲವು ನಿಘಂಟು ಮಾಡೋದಕ್ಕೆ ಕೊಟ್ಟರು ಅದನ್ನು. ಅಥವಾ ಇಲ್ಲಿ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಕೇಂದ್ರದಿಂದ ಒಂದು ಒಳ್ಳೆಯ ನಿಘಂಟು ಆಗ್ತದೆ. ಆದರೆ ಅದನ್ನು ಮಾಡಿಸೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಯಾಕಂದರೆ ಯಾರೂ ಕೂಡ ನಿಘಂಟು ವಿಜ್ಞಾನವನ್ನು ಅಷ್ಟಾಗಿ ಓದಿದವರು ಇವತ್ತಿನ ಕಾಲಕ್ಕೆ ಇಲ್ಲ. ಇನ್ನೊಂದು, ಹಿಂದೆ ನಾನು ಓದುತ್ತಿದ್ದಾಗ 75 ನಾನು ಕುಂದಾಪುರದಲ್ಲಿದ್ದಾಗ ನಾನು ಒಂದು ಕೃಷಿ ಹರಿದಾಸ್ ಭಟ್ರ ಪ್ರೋತ್ಸಾಹದಿಂದ ನಾನು ಅನೇಕ ದಕ್ಷಿಣ ಭಾರತದ ಅನೇಕ ಸಮ್ಮರ್ ಸ್ಕೂಲುಗಳಿಗೆ ಹೋಗ್ತಿದ್ದೆ. 2 ತಿಂಗಳ ಕೋರ್ಸಲ್ಲಿ ಏನೇನು ದೇಶ ವಿದೇಶದ ವಿದ್ವಾಂಸರೆಲ್ಲ ಬಂದು ಈ ದ್ರಾವಿಡ ಭಾಷಾ ವಿಜ್ಞಾನ, ಇನ್ನು ಇದು ನಿಘಂಟು ವಿಜ್ಞಾನ, ಮ್ಯೂಸಿಯಾಲಜಿ ಇಂತಿಂಥ ಒಂದು ರೀತಿಯಿಂದ ಹೆಚ್ಚು ಪ್ರಚಲಿತವಲ್ಲದ ವಿಚಾರಗಳನ್ನು ಸಮ್ಮರ್ ಸ್ಕೂಲ್ ಮಾಡ್ತಾಯಿದ್ರು. ಅಂಥ ಸಮ್ಮರ್ ಸ್ಕೂಲನ್ನು ಮಾಡಿಸು ಅದು ಬರೀ 4 ದಿವಸ 5 ದಿವಸದಲ್ಲ, 2 ತಿಂಗಳ ಒಂದು ಕಮ್ಮಟ ಮಾಡಿ ಆ ಯುವಕರಿಗೆ ಹೊಸ ಜ್ಞಾನವನ್ನು ಕೊಡಿಸುವಂಥ ಕೆಲಸ ಮಾಡ್ಬೋದು ಅಂತ ನನಗೆ ಕಾಣುತ್ತೆ. ಹೀಗೆ ನಮ್ಮ ಇದರ ಪರಿಮಿತಿ ಉಂಟಲ್ಲ, ಶಾಸ್ತ್ರೀಯ ಭಾಷೆ, ಕನ್ನಡ ಶಾಸ್ತ್ರೀಯ ಭಾಷೆ, ಅದರ ಪರಿಮಿತಿಯನ್ನು ವಿಸ್ತರಿಸಬೇಕು. ಮತ್ತು ಕನ್ನಡದ ಬೆಳವಣಿಗೆಯಲ್ಲಿ ನಮಗೆ ಭಾಷೆ ಉಪಭಾಷೆ ಎರಡನ್ನೂ ಮೇಳೈಸಿಕೊಂಡು ಕೆಲಸ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದು ಭಾಳ ಕಷ್ಟ. ಇದೆಲ್ಲ ನಾನು ಹೇಳೋದೆಲ್ಲ ಹೇಳ್ಬೋದು, ಆದರೆ ಮಾಡುವ ಅದನ್ನು ಜಾರಿಗೆ ತರುವವರು ಯೋಜಕ. ಈಗ ನಮ್ಮ ಮಾತನ್ನು ಯಾರೋ ಸಂಸ್ಕೃತದವರು ಪ್ರೊಫೆಸರ್ ಒಬ್ಬರು ಮಾತಾಡಿ, ಬೇಕಾದಷ್ಟು ಯೋಜನೆಗಳಿವೆ, ಸರ್ಕಾರದಲ್ಲಿ ದುಡ್ಡು ಇದೆ, ಅದನ್ನು ಬಳಸಿಕೊಳ್ಳಬೇಕು, ಯೋಜನೆ ಮಾಡುವವರಿಲ್ಲ. ಅದು ದೊಡ್ಡ ಇವತ್ತಿನ ಕೊರತೆ. ಅದಕ್ಕೆ ಅಂಥ ಯೋಜಕರನ್ನು ನಾವು ಬಳಸಿಕೊಂಡು ನಾವು ಕೆಲಸ ಮಾಡಬೇಕು ಅಂತ ಹೇಳಿದಾಗ ನನಗೆ ಒಂದು ಯಾಕೋ ನೆನಪಾಯಿತು. ಕುಲಪತಿಗಳಿಗೆ ಹೇಳಿದಂಥ ಒಂದು ಮಾತು, ನಮ್ಮ ಗೈಡ್ಗಳಿಗೆ PhD ಗೈಡ್ಗಳಿಗೆ ಬಗ್ಗೆ ನಡೆದಂಥ ಒಂದು ಘಟನೆ ನಮ್ಮ ಕನ್ನಡ ವಿಶ್ವವಿದ್ಯಾಲಯದಲ್ಲಿ. ಇದು ಕಲಬುರಗಿಯವರ ನಮ್ಮ ಕಾಲದ ಎದುರೇ ನಡೆದದ್ದು. ಕಲಬುರಗಿಯವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಒಂದು ಥೀಸಿಸ್ ಬಂತು. ಆ ಥೀಸಿಸ್ಸು ಅದರ ಗೈಡು ಇವರ ಶಿಷ್ಯನೇ. ಇವರಿಗೇನೂ ಸಮಾಧಾನ ಆಗಲಿಲ್ಲ. ಅದಕ್ಕೆ ಅವರು ಏನು ಮಾಡಿದರು ಅಂದರೆ, ಈ ವಿದ್ಯಾರ್ಥಿದ್ದು ದೋಷ ಅಷ್ಟೇ ಅಲ್ಲ, ಇದರಲ್ಲಿ ಗೈಡಿದ್ದೇ ದೊಡ್ಡ ದೋಷ ಇದ್ದ ಹಾಗೆ ನನಗೆ ಕಾಣಿಸುತ್ತೆ. ಅದಕ್ಕಾಗಿ ಸದ್ಯಕ್ಕೆ ಅದನ್ನು ಪ್ರಕಟ ಮಾಡೋದು ಬೇಡ, ಆದರೆ ಅವನಿಗೆ PhD ಕೊಡುವ ಅಂತ ನಾನು ಶಿಫಾರಸು ಮಾಡ್ತೇನೆ. ಆದರೆ ಆ ಮಾರ್ಗದರ್ಶಕನಿಗೆ 3 ವರ್ಷ ಅವನನ್ನು ಅಮಾನತ್ತಲ್ಲಿ ಇಡಬೇಕು ಅಂತ ವೈಸ್ ಚಾನ್ಸಲರಿಗೆ ಪತ್ರ ಬರೆದು, ಗುಲ್ಬರ್ಗಾ ವೈಸ್ ಚಾನ್ಸಲರಿಗೆ. ಆ ವೈಸ್ ಚಾನ್ಸಲರ್ ಹೆದರಿ, ಸರ್ ಇದನ್ನು ನಾವು ಸಿಂಡಿಕೇಟಲ್ಲಿ ಇಟ್ಟರೆ ಗದ್ದಲಾದೀತು, ದಯವಿಟ್ಟು ಆ ಮಾತನ್ನು ನಿಮ್ಮ ರಿಪೋರ್ಟಲ್ಲಿ ತೆಗಿಬೇಕು ಅಂತ ಹೇಳಿದರು. ಆಮೇಲೆ ಅಲ್ಲಿಗೆ ಅದು ಏನಾಯಿತು ಮುಂದಿದ್ದು ನನಗೆ ಗೊತ್ತಿಲ್ಲ. ಮತ್ತೊಂದು ಪ್ರಕರಣ ಅದೇ ವಿಷಯದಲ್ಲಿ ಮೇಲೆ ಮತ್ತೊಂದು ಪ್ರಕರಣ ಆಯಿತು ಕನ್ನಡ ಯೂನಿವರ್ಸಿಟಿಯಲ್ಲಿ.
ಹಂಪಿ ವಿಶ್ವವಿದ್ಯಾಲಯದಲ್ಲಿ ಒಂದು ಬೇರೆ ಬೇರೆ ಕಮ್ಮಟಗಳು ನಡೀತಾ ಇವೆ, ಹಿಂದೆಯೂ ನಡೀತೈತಿ. ಕಲಬುರಗಿಯವರದೇ ಕೆಲಸ ಇದು. ಕನ್ನಡ ಇಡೀ ಕರ್ನಾಟಕದ 50 ಜನ ಹಿರಿಯ ಮಾರ್ಗದರ್ಶಕರನ್ನು ವಿಶ್ವವಿದ್ಯಾಲಯಕ್ಕೆ ಕರೆಸಿ ಅವರಿಗಿಂತ ಹಿರಿಯ ವಿದ್ವಾಂಸರಿಂದ PhD ಬರೆಯುವ ಕ್ರಮ ಹೇಗೆ, ಮಾರ್ಗದರ್ಶಕನ ಕೆಲಸ ಏನು ಅವನಿಗೆ ಎಂಬುದರ ಬಗ್ಗೆ ನಾವು ಇಲ್ಲಿ ಒಂದು ವರ್ಕ್ಶಾಪ್ ಮಾಡಿಸೋಣ ಅಂತಂದರೆ ಎಷ್ಟು ಕಟುವಾದ ಪತ್ರಗಳು ಕಲಬುರಗಿಯವರಿಗೆ ಬಂತು ಅನ್ನೋದು ನಾನೇ ಕೆಲವು ಪತ್ರ ನೋಡಿದ್ದೇನೆ. ನಮಗೇನು ಹಾಗಾದರೆ ಇಷ್ಟು ಗೊತ್ತಿಲ್ವೇ, ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಬರುವುದಿಲ್ವೇ, ನಮಗೆ ನೀವು ಕಮಾಟ ಮಾಡ್ತೀರಿ, ದಯವಿಟ್ಟು ಇಂಥ ಆಲೋಚನೆ ಬಿಟ್ಟು ಬಿಡಿ ಅಂತ ಕಲಬುರಗಿ ಅಂತವರಿಗೆ ಪತ್ರ ಬರೆದಿದ್ದಾರೆ ನಮ್ಮ ಪ್ರಾಧ್ಯಾಪಕರುಗಳು. ಇರಲಿ, ಅಂದರೆ ಇದೆಲ್ಲ ವಾಸ್ತವವನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಅವ್ರು ಹೇಳಿದ ಮಾತಿನ ನೆನಪಾಯಿತು. ನಮ್ಮ ಹಿರಿಯ ಪ್ರಾಧ್ಯಾಪಕರ ಜವಾಬ್ದಾರಿ ಮತ್ತು ನಮ್ಮ ಪ್ರಯತ್ನ, ನಮ್ಮ ಬೌದ್ಧಿಕತೆಯನ್ನು ಎತ್ತರಿಸುವ ಪ್ರಯತ್ನ ಇದು ನಮ್ಮಲ್ಲಿ ವಿಶೇಷವಾಗಿ ಆಗಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಶಾಸ್ತ್ರೀಯ ಭಾಷೆಯ ಉನ್ನತ ಕೇಂದ್ರ ಇದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ. ಇತ್ತೀಚೆಗೆ ನಮಗೆ ನಾನು ತಿಳಿದು ಬಂದ ಹಾಗೆ ಒಳ್ಳೆಯ ಕೆಲಸಗಳು ನಡೀತಾ ಇವೆ. ಅವರನ್ನು ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್. 2 ದಿನಗಳ ತರಬೇತಿ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಕಾರ್ಯಕ್ರಮದ ಆಗುವಿಕೆಗೆ ವಿಶ್ವವಿದ್ಯಾನಿಲಯದ ಎಲ್ಲ ಸಹಕಾರಗಳನ್ನು ನೀಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯ ಮಾತುಗಳನ್ನಾಡಿದ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾಗಿರುವ ಪ್ರೊಫೆಸರ್ PL ಧರ್ಮ ಸರ್ ಅವರಿಗೆ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಸಂಸ್ಥೆ ಮೈಸೂರು ಮತ್ತು SVP ಕನ್ನಡ ಅಧ್ಯಯನ ಸಂಸ್ಥೆಯ ನಾಡಿನ ಹಿರಿಯ ವಿದ್ವಾಂಸರು ಸಂಶೋಧಕರು ಆಗಿರುವ ಪ್ರೊಫೆಸರ್ AV ನಾವಡ ಸರ್ ಅವರಿಗೆ 2 ಸಂಸ್ಥೆಗಳ ಪರವಾಗಿ ಗೌರವಾರ್ಪಣೆ ಸಮರ್ಪಿಸಬೇಕೆಂದು ಪ್ರೊಫೆಸರ್ MN ತಳವರ್ ಸರ್ ಅವರಲ್ಲಿ ಕೇಳಿದ್ದಾರೆ. ಉದ್ಘಾಟನಾ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ವಂದನಾರ್ಪಣೆಗಾಗಿ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಸಂಸ್ಥೆಯ ಹಿರಿಯ ಸಂಶೋಧಕರಾಗಿರುವ ಡಾಕ್ಟರ್ ಮಾಲಿನಿ ಅಭ್ಯಂಕರ್ ಅವರನ್ನು ಆಹ್ವಾನಿಸ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ ಅನ್ನುವಂಥದ್ದು ಹಳಗನ್ನಡದ ಒಂದು ಬೋಧನೆ, ತರಬೇತಿ, ಸಂಶೋಧನೆ ಮತ್ತು ಅದರ ಪ್ರಸರಣೆಗೋಸ್ಕರವಾಗಿ ಇರುವಂತಹ ಒಂದು ಸಂಸ್ಥೆ. ನಿಮಗೆ ಬಹುಶಃ ಯಾವುದಕ್ಕೋಸ್ಕರ ಈ ಕಾರ್ಯಾಗಾರ ಮಾಡ್ತಾ ಇದ್ದಾರೆ ಎನ್ನುವಂಥ ಒಂದು ಪ್ರಶ್ನೆ ಮೂಡಿರ್ಬೋದು. ಅದಕ್ಕೋಸ್ಕರ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ನಮ್ಮ ಸಂಸ್ಥೆ ಎನ್ನುವಂಥದ್ದು ಮುಖ್ಯವಾಗಿ ಈ ಹಳಗನ್ನಡವನ್ನೇ ಪ್ರಸರಿಸುವಂತಹ ಉದ್ದೇಶದಿಂದಾಗಿ ನಾವು ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಿರ್ತೇವೆ. ಮುಖ್ಯವಾಗಿ ವಿಚಾರ ಸಂಕಿರಣಗಳನ್ನು ಹಮ್ಮಿಕೊಳ್ಳುವಂಥದ್ದು, ತರಬೇತಿ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳುವಂಥದ್ದು, ಸಮ್ಮೇಳನಗಳನ್ನು ಹಮ್ಮಿಕೊಳ್ಳುವಂಥದ್ದು, ಈ ರೀತಿಯಾಗಿ ನಮ್ಮ ಸಂಸ್ಥೆ ಈ ಒಂದು ಹಳಗನ್ನಡವನ್ನು ಪ್ರಸರಿಸ್ತಾ ಇರುವಂಥದ್ದು. ಸರ್ ಹೇಳ್ದಂಗೆ ಭಾಷೆಯನ್ನು ಮಾತಾಡೋದಕ್ಕೆ ಇವತ್ತು ಒಬ್ರಿಗೊಬ್ರು ವ್ಯಕ್ತಪಡಿಸೋದಕ್ಕೆ ಕಷ್ಟಪಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಹಳಗನ್ನಡ ಅನ್ನುವಂಥದ್ದನ್ನು ಹೇಗೆ ಪಸರಿಸಬೇಕು ಅನ್ನುವಂಥದ್ದು ಬಹುಶಃ ನಿಮಗೂ ನಮಗೆ ಎಷ್ಟು ಕಷ್ಟ ಆಗಿರ್ಬೋದು ಅನ್ನೋದು ನಿಮ್ಮ ಅರಿವಿಗೆ ಬರ್ಬೋದು. ಯಾಕೆಂದರೆ ಕನ್ನಡ ಓದುವವರ ಸಂಖ್ಯೆ ಕಡಿಮೆ ಆಗಿದೆ ಇವತ್ತು. ನಿಮ್ಮ SVP ಕನ್ನಡ ಅಧ್ಯಯನ ಸಂಸ್ಥೆಯಲ್ಲೇ ಕೇಳಿದಾಗ ಬರೀ 2-40 ಜನ, ಎಷ್ಟು ಜನ ವಿದ್ಯಾರ್ಥಿಗಳು ಕನ್ನಡ MA ಕಲಿತಾ ಇದ್ರು. ಆದರೆ ಇವತ್ತು ಯಾಕೆ ಈ ಒಂದು ಕನ್ನಡ ಅನ್ನುವಂಥದ್ದು ಓದೋರ ಸಂಖ್ಯೆ ಕಡಿಮೆ ಆಗಿದೆ? ಆದರೆ ನಾವು ಇವತ್ತಿನ ನಮ್ಮ ಕಣ್ಣೆದುರಿಗೆ ಇರುವಂತಹ ನಮ್ಮ ಪಾದೇಕಲ್ ಸರ್ ಆಗಿರ್ಬೋದು, ನಾವಡ ಸರ್ ಆಗಿರ್ಬೋದು, ಇಂತಹ ವಿದ್ವಾಂಸರ ಮಟ್ಟಿಗೆ ನಾವು ಯಾಕೆ ಬೆಳೆಯೋಕ್ಕಾಗೋದಿಲ್ಲ? ಇದೆಲ್ಲವನ್ನು ನೀವು ಈ 2 ದಿವಸದ ಈ ಒಂದು ಕಾರ್ಯಾಗಾರದಲ್ಲಿ ಕಂಡುಕೊಳ್ತೀರಾ ಅಂತ ಭಾವಿಸ್ಕೊಳ್ತಾ ನಾವು ಇವಾಗ ವಂದನಾರ್ಪಣೆಯ ಒಂದು ಘಟ್ಟಕ್ಕೆ ಹೋಗೋಣ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಪ್ರೊಫೆಸರ್ PL ಧರ್ಮ ಸರ್ ಅವರು ನಮ್ಮೊಟ್ಟಿಗೆ ಇದ್ದರು. ಯಾಕೆಂದರೆ ಕುಲಪತಿಗಳು ಅಂದರೆ ನಿಜವಾಗ್ಲಿ ಎಷ್ಟರ ಮಟ್ಟಿಗೆ ಅವರು ಬರಬೇಕು, ಉದ್ಘಾಟನೆ ಮಾಡಬೇಕು, ಇಲ್ಲ ಬೇಗ ಉದ್ಘಾಟನೆ ಮಾಡಿ ನಾನು ಹೋಗಬೇಕು, ಇಲ್ಲ ಅದು ಮಾಡ್ದೇನೆ ಇಷ್ಟರವರೆಗೆ ನಮ್ಮೊಟ್ಟಿಗೆ ಇದ್ದು ಈ ಒಂದು ಕಾರ್ಯಾಗಾರದ ಬಹುಶಃ ಇದ್ದಷ್ಟು ಹೊತ್ತು ಕೂಡ ಅವರ ಒಂದು ಕಾರ್ಯಾಗಾರ ಸಫಲತೆಯನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅವರ ಒಂದು ಮಾತುಗಳು ನಮಗೆ ಮಾರ್ಗದರ್ಶನ ಅಂತ ಭಾವಿಸ್ಕೊಳ್ತಾ ಸರ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮೊಟ್ಟಿಗೆ ಇಷ್ಟೊತ್ತಿಗೆ ಇದ್ದು
ಕುಲಪತಿಗಳು ಎಷ್ಟು ಇರ್ತಾರೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀರಿ ಸರ್. ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಪ್ರೊಫೆಸರ್ ಎ ವಿ ನಾವಡ ಸರ್ ಅವರು ಈ ಒಂದು ದಿವಸ ಸಂಪನ್ಮೂಲ ವ್ಯಕ್ತಿ ಕೂಡ. ಅವರು ಮುದ್ದಣ್ಣನ ಹಳಗನ್ನಡ ಪ್ರತಿಭೆಯನ್ನು ಕುರಿತು ಮಾತಾಡ್ತಾ ಇದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೋರಿದ ಜೊತೆಗೆ ನಾವು ಪ್ರತಿಯೊಂದಕ್ಕೂ ಸರ್ಗೆ ಸೋಮಣ್ಣ ಸರ್ ಅಂದ ತಕ್ಷಣವೇ ಮೇಡಮ್ ನೀವು ಬನ್ನಿ ವ್ಯವಸ್ಥೆ ಆಗುತ್ತೆ, ಪ್ರತಿಯೊಂದಕ್ಕೂ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಸರ್ ಅವರು. ಪ್ರೊಫೆಸರ್ ಸೋಮಣ್ಣ ಸರ್ ಅವರು ಅಧ್ಯಕ್ಷರು SVP ಕನ್ನಡ ಅಧ್ಯಯನ ಸಂಸ್ಥೆ, ಅವರಿಗೂ ಕೂಡ ಕಾರ್ಯಕ್ರಮದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ ನಮ್ಮ ಯೋಜನಾ ನಿರ್ದೇಶಕರು ಡಾಕ್ಟರ್ NM ತಳವಾರ್ ಸರ್ ಅವರು ಪ್ರತಿಯೊಂದು ಕಾರ್ಯವನ್ನು ಇದು ಬರೀ ಇದು ಒಂದೇ ನಮಗೆ ಕಾರ್ಯಕ್ರಮ ಅಲ್ಲ, ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಗದಗ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಈಗ ನಾಡಿದ್ದು 5-6 ಉಜ್ರೇಲ್ ಕಾರ್ಯಕ್ರಮ ಇದೆ. ಈ ರೀತಿ ತರಬೇತಿ ಶಿಬಿರಗಳಿದೆ. ಜೊತೆಗೆ ನಾವು ಈ ವರ್ಷದಿಂದ ನಿತ್ಯೋತ್ಸವ ಸರಣಿ ಅಂತ 1 ವರ್ಷಗಳ ಕಾಲ ಪ್ರತಿ ಸೋಮವಾರ ಒಂದೊಂದು ಉಪನ್ಯಾಸವನ್ನು ಇಡ್ತಾ ಇದ್ದೀವಿ. ಎಲ್ಲ ವಿಚಾರಗಳನ್ನು ಕುರಿತಾಗಿ, ಅಂದರೆ ಸಾಹಿತ್ಯ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಅಥವಾ ಭಾಷಾಂತರ ಆಗಿರ್ಬೋದು, ಅಥವಾ ಹಸ್ತಪ್ರತಿ ಕುರಿತಂತೆ ಆಗಿರ್ಬೋದು, ಶಾಸನಗಳನ್ನು ಕುರಿತಂತೆ ಆಗಿರ್ಬೋದು, ನಾಡಿನ ಬೇರೆ ಬೇರೆ ಭಾಗಗಳಿಂದ ವಿದ್ವಾಂಸರು ಆನ್ಲೈನ್ ಮುಖಾಂತರ 3:30 5 ಗಂಟೆವರೆಗೆ ಮಾತಾಡ್ತಾರೆ. ಪ್ರತಿಯೊಂದು ಕಾರ್ಯವನ್ನು ಜೊತೆಯಲ್ಲಿ ಕೂರಿಸಿ ಇದನ್ನು ಹೀಗೆ ಮಾಡಿ, ಇದನ್ನು ಹೀಗೆ ಮಾಡಿ, ಈ ಸಮಯ ಈಗ ಸರ್ ಹೂ ಕೂಡ ಹಾಕೋದಕ್ಕೆ ಸಹಾಯ ಮಾಡಿದ್ದಾರೆ. ಅಷ್ಟರ ಮಟ್ಟಿನ ಒಂದು ಸಹಕಾರವನ್ನು ನಮಗೆ ಬೆಂಬಲವನ್ನು ಒದಗಿಸ್ತಾ ಬರ್ತಾ ಇದ್ದಾರೆ. ಪ್ರೊಫೆಸರ್ NM ತಳವಾರ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದಿನ ಒಂದು ಉಪನ್ಯಾಸವನ್ನು ನೀಡೋದಕ್ಕೆ, ಭಾರತವನ್ನು ಕುರಿತು ಉಪನ್ಯಾಸವನ್ನು ನೀಡೋದಕ್ಕೆ ಪ್ರೊಫೆಸರ್ ಪಾದೇಕಲ್ಲು ವಿಷ್ಣು ಭಟ್ ಸರ್ ಅವರಿದ್ದಾರೆ. ಅವರಿಗೂ ಕೂಡ ವಂದನೆಗಳು. ನಮ್ಮೊಟ್ಟಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಮತ್ತೊಬ್ಬರು ಪ್ರೊಫೆಸರ್ ಶಫಿ ಅಹಮದ್ ರವರು ಶಾಸ್ತ್ರೀಯ ಸಂಶೋಧನೆಯಲ್ಲಿ ಇತಿಹಾಸ ಮತ್ತು ಪುರಾತತ್ವ ಅನ್ನುವಂಥ ವಿಚಾರವನ್ನು ಕುರಿತು ಅವರು ನಮಗೆ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. SVP ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕರುಗಳಾದಂತಹ ಡಾಕ್ಟರ್ ನಾಗಪ್ಪಗೌಡ ಆರ್ರವರು, ಡಾಕ್ಟರ್ ಮಾಧವ ಅವರು ವಿಶ್ವವಿದ್ಯಾಲಯ ಕಾಲೇಜು ಮಂಗಳೂರು, ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು, ಡಾಕ್ಟರ್ ಯಶುಕುಮಾರ್ ಅವರು, ಪ್ರತಿಯೊಬ್ಬರಿಗೂ ದಯಮಾಡಿ ಹೆಸರು ಬಿಟ್ಟು ಹೋಗಿದ್ರೆ ನನಗೆ ಯಾರ್ದು ಅಷ್ಟು ಪರಿಚಯ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ವಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳೇ ನೀವು. ಸಾರ್ ಹೇಳ್ದಂಗೆ ಯುವಕರು, ಯುವ ಸಂಶೋಧಕರು ನೀವೇ ಕಲಿಬೇಕು, ಆ ಭಾಷೆಯನ್ನು ಆಡಬೇಕು, ಭಾಷೆಯನ್ನು ವ್ಯಕ್ತಪಡಿಸಬೇಕು, ಜೊತೆಗೆ ನಮ್ಮ ಹಳೆಗನ್ನಡದ ಕಡೆಗೂ ಕೂಡ ಗಮನವನ್ನು ಹರಿಸಬೇಕು ಅಂತ ಕೇಳ್ಕೊಳ್ತಾ, ಎಲ್ಲ ಸಂಶೋಧಕರಿಗೆ SVP ಕನ್ನಡ ಅಧ್ಯಯನ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ, ಹಾಗೆ ಬಹುಶಃ ಬೇರೆ ಬೇರೆ ವಿಭಾಗದಿಂದನೂ ಕೂಡ ಬಂದಿದ್ದಾರೆ ಸರ್ ಹೇಳಿದ ಹಾಗೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ, ಪ್ರತ್ಯಕ್ಷವಾಗಿ ಮಾಧ್ಯಮ ಮಿತ್ರರಿಗೂ ಕೂಡ ವಂದನೆಗಳನ್ನು ಇಲ್ಲಿ ಸಲ್ಲಿಸ್ತಾ, ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂತಹ ಎಲ್ಲರಿಗೂ ಕೂಡ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ.